ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಟಕ್ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವೀಡಿಯೋದಲ್ಲಿ ಈ ಡೈಸ್ ಗೇಮ್ಸ್ ಇದರಲ್ಲಿ ಬಂದಿರೋಂಥ ಒಂದು ಹೊಸ ಗೇಮ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ಹೊಸ ಗೇಮ್ ಯಾವುದಪ್ಪ ಅಂತಂದರೆ ಬಿಸ್ನೆಸ್ ಮ್ಯಾನ್ ಅಂತ. ಸೊ ನೀವೆಲ್ಲ ಈ ಡೈಸ್ ಗೇಮ್ಸ್ ಆಡ್ತಾ ಇದ್ರೆ ನೀವು ನೋಡಿರ್ತೀರ. ಮೊದಲು ಲೂಡೋ ಮತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್ 2 ಗೇಮ್ ಇತ್ತು. ಇದ್ರ ಜೊತೆಗೆ ಇನ್ನೂ ಒಂದು 6 ಗೇಮ್ಸ್ ಇದೆ ಟೋಟಲಾಗಿ. ಅದರಲ್ಲಿ ಈಗ ನಾವು ಲೂಡೋ, ಸ್ನೇಕ್ ಆ್ಯಂಡ್ ಲ್ಯಾಡರ್ ಮತ್ತು ಬಿಸ್ನೆಸ್ ಮ್ಯಾನ್ 3 ಮಾತ್ರ ಆಡ್ಬೋದು. ಇನ್ನೂ 3 ಗೇಮ್ ಇದ್ದಾವೆ. ಬಿಗ್ ಒನ್ ವಿನ್ಸ್, ಆಮೇಲೆ ಇನ್ನೊಂದೇನದು ಅದೇನೋ ಹೆಸರುಗಳು ನೆನಪಾಗ್ತಾ ಇಲ್ಲ ಈಗ. ಇನ್ನೊಂದು ಫಿಲ್ ದ ಬಾಕ್ಸ್ ಮತ್ತು ಇನ್ನೊಂದು ಯಾವುದೋ ಒಂದು ಗೇಮ್ ಇದೆ. ಸೊ ಈ 3 ಗೇಮು ಕೂಡ ಮುಂದೆ ಬರುತ್ತೆ. ಈಗ ಸದ್ಯಕ್ಕೆ ಆಡೋದಕ್ಕೆ ಅವೈಲಬಲ್ ಇಲ್ಲ, ಕಮಿಂಗ್ ಸೂನ್ ಅಂತ ಬರ್ತಾ ಇದೆ. ಸೊ ಬಿಸ್ನೆಸ್ ಗೇಮು ಈಗ ಆಡೋದಕ್ಕೆ ಲಭ್ಯ ಇದೆ. ಈ ಗೇಮು ಯಾವ ರೀತಿ ಆಡೋದು ಅನ್ನೋದು ಇನ್ನೂ ಸುಮಾರು ಜನರಿಗೆ ಅರ್ಥ ಇಲ್ಲ, ಕನ್ಫ್ಯೂಷನ್ಸ್ ಇದೆ. ಸೊ ಎಲ್ಲ ಕನ್ಫ್ಯೂಷನ್ಸ್ನ ಇವತ್ತು ನಾನು ಕ್ಲಿಯರ್ ಮಾಡ್ತೀನಿ. ಅದ್ರ ಜೊತೆಗೇ ಈ ಲೂಡೋ ಅಲ್ಲಿ ಕೆಲವೊಂದು ಹೊಸ ಅಪ್ಡೇಟ್ ಕೂಡ ಬಂದಿದೆ. ಲೂಡೋ ಅಂತಂದರೆ ಈ ಡೈಸ್ ಗೇಮ್ಸಲ್ಲಿ ಕೆಲವೊಂದು ಚೇಂಜಸ್ ಕೂಡ ಆಗಿದೆ. ಸೊ ಮಾರ್ಚ್ 10th ಅಫಿಷಿಯಲ್ ಲಾಂಚ್ ಆಗ್ತಾಯಿದೆ. ಸೊ ಈ ಸಂದರ್ಭದಲ್ಲಿ ಏನೇನು ಚೇಂಜಸ್ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡೋಂಥ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮಗೆ ಈ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ವಿಟರಲ್ಲಿ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಓಕೆ, ಸೊ ಸ್ನೇಹಿತರೆ, ಈಗ ಮೊದಲಿಗೆ ನಾವು ಡೈಸ್ ಗೇಮ್ಸ್ ಆ್ಯಪನ್ನು ಓಪನ್ ಮಾಡೋಣ. ಮೊದಲಿಗೆ ಚೇಂಜಸ್ ಏನೇನಾಗಿದೆ ಅದ್ರ ಬಗ್ಗೆ ನೋಡೋಣ. ಓಕೆ, ಸೊ ಡೈಸ್ ಗೇಮ್ಸ್ ಓಪನ್ ಮಾಡ್ತೀನಿ. ಸೊ ಡೈಸ್ ಗೇಮ್ಸ್ ಓಪನ್ ಮಾಡಾದ್ಮೇಲೆ ನೋಡಿ, ಇಲ್ಲಿ ಲೂಡೋ ಇದೆ, ಸ್ನೇಕ್ ಆ್ಯಂಡ್ ಲ್ಯಾಡರ್, ಬಿಸ್ನೆಸ್ ಮ್ಯಾನ್. ಸೊ ಲೂಡೋ ಮತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್ ಬಗ್ಗೆ ಈಗಾಗಲೇ ಟ್ವಿಟರಲ್ಸ್ ಇದೆ ನಮ್ಮ ಚಾನಲಲ್ಲಿ. ಯಾರಾದರೂ ಕೇಳಿಲ್ಲ ಅಂತಂದರೆ ಕೇಳ್ಬೋದು. ಸೊ ಗೇಮ್ಸ್ ಅಂತ ಒಂದು ಪ್ಲೇಲಿಸ್ಟ್ ಇದೆ, ಅದರಲ್ಲಿ ಹೋದರೆ ನಿಮಗೆ ಟ್ವಿಟರಲ್ಸ್ ಎಲ್ಲ ಸಿಗುತ್ತೆ. ಆಮೇಲೆ ಬಿಸ್ನೆಸ್ ಮ್ಯಾನು ಇದು ಬಿಟ್ಟರೆ ನೋಡಿ, ಇಲ್ಲಿ ಟಡ್ಲರ್ ರೈಸ್, ಟಗ್ ಆರ್ ರೈಸ್ ಅನ್ಸುತ್ತದು, ಫಿಲ್ ದ ಬಾಕ್ಸ್, ಬಿಗ್ ಒನ್ ವಿನ್ಸ್, ಇದೆಲ್ಲ ಗೇಮ್ಗಳು ಮುಂದೆ ಬರುತ್ತೆ. ಓಕೆ, ಈಗ ಸದ್ಯಕ್ಕೆ ನಾವು ನೋಡ್ತಾ ಇರೋದು ಬಿಸ್ನೆಸ್ ಮ್ಯಾನ್ ಗೇಮ್ ಬಗ್ಗೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ ಸ್ನೇಹಿತರೆ, ಅದು ಗೇಮು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾವು ಕೆಲವೊಂದು ಚೇಂಜಸ್ ಏನೇನಾಗಿದೆ ಅನ್ನೋದ್ರ ಬಗ್ಗೆ ನೋಡೋಣ. ಮೊದಲಿಗೆ ನೋಡಿ, ಇಲ್ಲಿ ಪ್ರೊಫೈಲ್ ಇದೆಯಲ್ಲ, ನನ್ನ ಲೆವೆಲ್ 6 ಅಂತ ಹೇಳ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಆಸ್ ಯೂಶುವಲ್ ಎಲ್ಲ ಗೇಮ್ಸ್ದು ಕೂಡ ಸ್ಟ್ಯಾಟ್ಸ್ ನೋಡ್ಬೋದು. ಮೊದಲು ಇಲ್ಲಿ ಲೂಡೋ ಮತ್ತು ಸ್ನೇಕ್ ಆ್ಯಂಡ್ ಲ್ಯಾಡರ್ ಸ್ಟ್ಯಾಟ್ಸ್ ನೋಡ್ಬೋದಾಗಿತ್ತು. ಈಗ ಬಿಸ್ನೆಸ್ ಮ್ಯಾನ್ ಸ್ಟ್ಯಾಟ್ಸು ಕೂಡ ನೋಡ್ಬೋದು. ಹಾಗೆ ಮುಂದೆ ಏನೇನು ಆ್ಯಡ್ ಆಗುತ್ತೋ ಹಾಗೆ ಆ ಗೇಮ್ದು ಸ್ಟ್ಯಾಟ್ಸ್ ಎಲ್ಲ ಇಲ್ಲೇ ಬರುತ್ತೆ ಅಂತ ಅನಿಸುತ್ತೆ. ಸೊ ಎಲ್ಲ ಗೇಮ್ ಸ್ಟ್ಯಾಟ್ಸು ಒಂದೇ ಕಡೆ ಬರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಹೊಸ ಒಂದು ಆಪ್ಷನ್ ಆ್ಯಡ್ ಮಾಡಿದ್ದಾರೆ ನೋಡಿ, ಶಾಪ್ ಅನ್ನೋಂಥದ್ದು. ಸೊ ಹ್ಯಾಂಡ್ ಕ್ರಿಕೆಟ್ ಯಾರ್ಯಾರು ಆಡ್ತಾ ಇರೋ ಈ ಟೀಮ್ ಬ್ಯಾಟಲ್ಸು ಅದು ಆಡ್ತಾ ಇದ್ರೆ ನಿಮ್ಗೆ ಗೊತ್ತಿರುತ್ತೆ ಶಾಪಲ್ಲಿ ಏನೇನಿರುತ್ತೆ ಅಂತ. ಶಾಪಲ್ಲಿ ನಾವು ಸಬ್ಸ್ಕ್ರಿಪ್ಷನ್ ತೊಗೊಬೋದು, ಅದ್ರ ಜೊತೆಗೆ ಗೋಲ್ಡನ್ ಬಾಲ್ ಮತ್ತು ಗೋಲ್ಡನ್ ಬ್ಯಾಟ್ ಎಲ್ಲ ಪರ್ಚೇಸ್ ಮಾಡ್ಬೋದು ಅಲ್ವಾ. ಸೊ ಅದೇ ರೀತಿ ಇಲ್ಲೂ ಕೂಡ ಶಾಪ್ ಅಂತ ಒಂದು ಆಪ್ಷನ್ ಬಂದಿದೆ. ಇದು ಭಾಳ ಒಂದು ಇಂಪಾರ್ಟೆಂಟ್ ಸೂಚನೆ ಅಂತ ಹೇಳ್ಬೇಕು ಎಲ್ಲರಿಗೂ ಕೂಡ. ಸೊ ಈ ಶಾಪಲ್ಲಿ ಹೋಗಿ ನೋಡೋಣ ಏನೇನಿದೆ ಅಂತ. ಓಕೆ, ರಿಸ್ಟೋರ್ ಪರ್ಚೇಸಸ್ ನೋಡಿ ಸ್ನೇಹಿತರೆ, ನೋ ಪ್ಲಾನ್ಸ್ ಆಕ್ಟಿವೇಟೆಡ್. ಈಗ ಇನ್ನೂ ಅಫಿಷಿಯಲ್ ಲಾಂಚ್ ಆಗದೇ ಇರೋದ್ರಿಂದ ಈಗ ನಾವು ಫ್ರೀಯಾಗಿ ಆಡ್ಬೋದು. ಆದರೆ ಈಗಾಗಲೇ ಸೂಚನೆ ಸಿಕ್ಕಿದೆ ನಮಗೆ, ಮುಂದೆ ಈ ಆ್ಯಪು ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಆಗಿ ವರ್ಕ್ ಆಗುತ್ತೆ. ಓಕೆ, ಸೊ ಸಬ್ಸ್ಕ್ರಿಪ್ಷನ್ ಬೇಸ್ಡ್ ಆಗೋದಾದರೆ ಪ್ಲ್ಯಾನ್ಗಳು ಯಾವ ಥರ ಇದೆ ಅಂತ ನೋಡೋಣ. ಇಲ್ಲಿ ಅವ್ರು ಯಾವ್ಯಾವ ರೀತಿ ಪ್ಲ್ಯಾನ್ಸ್ ತೋರಿಸಿದ್ದಾರೆ ಅಂತ ನೋಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಟು ಅಂದರೆ ನೀವು ಆನ್ಲೈನ್ ಮಲ್ಟಿಪ್ಲೇಯರ್ನ ಆಡಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಇದೆ. ಮುಂದೆ ಈ ರೀತಿ ಬರುತ್ತೆ. ಇವ್ರು ಹೇಳೋ ಪ್ರಕಾರ ನೀವು ಆಫ್ಲೈನಲ್ಲಿ ಬಾಟ್ ಮೇಲೆ ಆಡಬೇಕು ಅಂತಂದರೆ ಮತ್ತು ಲೋಕಲ್ ಮಲ್ಟಿಪ್ಲೇಯರ್ ಆಡಬೇಕು ಅಂತಂದರೆ ಸಬ್ಸ್ಕ್ರಿಪ್ಷನ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಆನ್ಲೈನ್ ನೀವು ಮಲ್ಟಿಪ್ಲೇಯರ್ ಬೇರೆಯವ್ರ ಜೊತೆ ಆಡ್ತಿರಲ್ಲ ಈಗ ಡೈಲಿ ರೂಮ್ಸಲ್ಲಿ ಹೋಗಿ, ಸೊ ಆ ರೀತಿ ರಿಯಲ್ ಪ್ಲೇಯರ್ಸ್ ಜೊತೆ ಆನ್ಲೈನಲ್ಲಿ ಆಡಬೇಕು ಅಂತಂದರೆ ನೀವು ಪ್ರೀಮಿಯಂ ಪ್ಲ್ಯಾನನ್ನು ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಹಾಗಾದರೆ ರೇಟ್ಸ್ ಯಾವ ರೀತಿ ಇದೆ? ಪ್ರೀಮಿಯಂ ಪ್ಲಾನ್ಸ್ 30 days 30.00 INR. ಸೊ 30 ಡೇಸ್ಗೆ 30 ರೂಪೀಸ್ ಇದೆ. 150 days 150 ದಿನಕ್ಕೆ 60.00 INR. 60 ರೂಪೀಸ್ ಇದೆ. 365 days ಒಂದು ವರ್ಷಕ್ಕೆ 100.00 INR. 100 ರೂಪಾಯಿ ಇದೆ. ಸೊ ಇದರಲ್ಲಿ ವರ್ತ್ ಅನ್ಸೋದು ಯಾವುದಪ್ಪ ಅಂತಂದರೆ ಒಂದು ವರ್ಷಕ್ಕೆ 100 ರೂಪಾಯಿ ಪ್ಲ್ಯಾನು. ಸೊ ಇದನ್ನು ಪರ್ಚೇಸ್ ಮಾಡ್ಬೋದು. ಸೊ 100 ರೂಪಾಯಿ ಒಂದು ವರ್ಷಕ್ಕೆ ಒಂದು ಆಟಕ್ಕೆ ಕೊಡ್ಬೋದು ನಾವು. ಯಾಕೆಂದರೆ ನಾವು ಬರೀ 100 ರೂಪಾಯಿ ಕೊಟ್ಟರು ಕೂಡ ಇದರಿಂದ ಸಿಗೋಂಥ ಎಂಟರ್ಟೈನ್ಮೆಂಟ್ ಯಾವುದೇ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ಹೇಳ್ಬೋದು. ಅದು ಸ್ಪೆಷಲಿ ಬ್ಲೈಂಡ್ಗೆ ಈ ರೀತಿ ಅಕ್ಸೆಸಿಬಲ್ ಗೇಮ್ಸು ಯಾವುದು ಕೂಡ ಇಲ್ಲ. ಹಾಗಾಗಿ ವರ್ಷಕ್ಕೆ 100 ರೂಪಾಯಿ. ಓಕೆ, ಸೊ ಇಷ್ಟೇ ಸ್ನೇಹಿತರೆ. ಈಗ ಬ್ಯಾಕ್ ಬರೋಣ ಇಲ್ಲಿಂದ. ಇನ್ನೊಂದು ಹೊಸ ಆಪ್ಷನ್ ಬಂದಿದೆ, ಏನು ಅಂತ ನೋಡೋಣ. ಓಕೆ, ಎಕ್ಸ್ಪ್ಲೋರಲ್ಲಿ ಹೋಗೋಣ. ಸೆಟ್ಟಿಂಗ್ಸ್ ಬಗ್ಗೆ ಎಲ್ಲ ಹೇಳಿ ನಾನು ಮೊದಲೇ. ರೆಫರ್ ಆ್ಯಂಡ್ ಅರ್ನ್ ಇದೊಂದು ಹೊಸ ಆಪ್ಷನ್ ಸ್ನೇಹಿತರೆ.
ರೆಫರ್ ಆ್ಯಂಡ್ ಇದ್ರೊಳಗೆ ಹೋಗೋಣ, ಏನೇನಿದೆ ನೋಡೋಣ. Dice games. Refer and earn. How it works. 1. Share Dice Games app with below personalized link. 2. Your friend clicks on the link and downloads the Dice Games app. 3. Whenever and whatever they buy from the shop, you will be rewarded with 20% INR worth of premium days. 4. If your friend is already registered with Dice Games, ask them to uninstall the app and re-download it with your link. 5. For example, if your friend buys anything worth 100 INR, you will receive 20 days of premium plan. 6. Rewards can be claimed at Explore My Rewards. ಓಕೆ ಸ್ನೇಹಿತರೆ, ಈಗ ನೋಡಿ Your referrals. ನೋಡಿ ನಮ್ಮ ರೆಫರಲ್ಸು ಇಲ್ಲಿ ಹೊಸ ಒಂದು ಪ್ರೋಗ್ರಾಮ್ ಬಿಟ್ಟಿದ್ದಾರೆ, ರೆಫರಲ್ ಪ್ರೋಗ್ರಾಮು. ಸೊ ನೀವು ಈಗಾಗಲೇ ಸುಮಾರು ಆ್ಯಪ್ಸಲ್ಲಿ ನೋಡಿರ್ತೀರ, ನೀವು ಯಾರಿಗಾದ್ರೂ ಆ್ಯಪನ್ನು ರೆಫರ್ ಮಾಡಿದ್ರೆ ಏನಾದ್ರು ಒಂದು ಬೆನಿಫಿಟ್ಸ್ ಕೊಡ್ತಾ ಇರ್ತಾರೆ ನಿಮಗೆ ಅಲ್ವಾ. ಅದೇ ರೀತಿ ಲೂಡೋ ಅಲ್ಲೂ ಕೂಡ, ಅಂದರೆ ಈ ಡೈಸ್ ಗೇಮ್ಸಲ್ಲಿ ಈ ಆ್ಯಪನ್ನು ನೀವು ಬೇರೆಯವರಿಗೆ ರೆಫರ್ ಮಾಡಿದ್ರೆ ನೋಡಿ ಇಲ್ಲೇ ಶೇರ್ ಅಂತ ಸಿಗುತ್ತೆ ನಿಮಗೆ. Jason joined using your link. Must act well. Join share app to friends. ನೋಡಿ ಶೇರ್ ಆ್ಯಪ್ ಟು ಫ್ರೆಂಡ್ಸ್ ಅಂತ ಇದೆಯಲ್ಲ, ಇಲ್ಲಿಂದ ನೀವು ಶೇರ್ ಮಾಡಬೇಕು. ಇಲ್ಲಿಂದ ಶೇರ್ ಮಾಡಿದಾಗ ನಿಮ್ಮ ಸ್ನೇಹಿತರು ಏನಾದರೂ ಈ ಲಿಂಕಿಂದ ಇನ್ಸ್ಟಾಲ್ ಮಾಡಿಕೊಂಡು ಅವರು ಪ್ರೀಮಿಯಂ ಪ್ಲ್ಯಾನನ್ನು ಪರ್ಚೇಸ್ ಮಾಡಿದ್ರೆ ನಿಮಗೂ ಕೂಡ ಬೆನಿಫಿಟ್ ಸಿಗುತ್ತೆ. ಏನು ಅಂತಂದರೆ 20% ಅಂದರೆ ಅದ್ರ 20% ಲಾಭ ಏನು ಸಿಗುತ್ತೋ ಅದು ನಮಗೆ ಸಿಗುತ್ತೆ. ಅಂದರೆ ಇಲ್ಲಿ ಅವ್ರು ಕೊಟ್ಟಿರೋ ಎಕ್ಸಾಂಪಲ್ ಪ್ರಕಾರ ಅವರು 100 ರೂಪೀಸ್ನ ಒಂದು ಪ್ಲ್ಯಾನ್ ಪರ್ಚೇಸ್ ಮಾಡಿದ್ರೆ ನಮಗೆ 20 ದಿನಗಳ ಕಾಲ ಫ್ರೀಯಾಗಿ ಏನು ಈ ಪ್ರೀಮಿಯಂ ಬೆನಿಫಿಟ್ ಸಿಗುತ್ತೆ. ಅಂದರೆ ಆನ್ಲೈನ್ ಪ್ಲೇಯರ್ ಜೊತೆ ಆಡೋದಕ್ಕೇನು ನಾವು ಪರ್ಚೇಸ್ ಮಾಡಬೇಕಾಗತ್ತಲ್ಲ, ಸೊ ಅದು ನಮಗೆ 20 ದಿನಗಳಿಗೆ ಫ್ರೀ ಸಿಗುತ್ತೆ. ಸೊ ಆ ರೀತಿ ನೀವು ನಿಮ್ಮ ಫ್ರೆಂಡ್ಸ್ಗೆ ಇನ್ಸ್ಟಾಲ್ ಮಾಡಿಸ್ಬೇಕಾಗತ್ತೆ. ನಿಮ್ಮ ಲಿಂಕಿಂದ ಇನ್ಸ್ಟಾಲ್ ಮಾಡೋದಷ್ಟೇ ಅಲ್ಲ, ಅವರು ಪ್ಲ್ಯಾನನ್ನು ಪರ್ಚೇಸ್ ಮಾಡಿದಾಗ ನಿಮಗೆ ಬೆನಿಫಿಟ್ ಸಿಗುತ್ತೆ. ಓಕೆ, ಸೊ ಇದೊಂದು. ಆಮೇಲೆ ಇಲ್ಲಿ ನಿಮಗೆ Joined using your link. Jason Janet Jane. ಇಲ್ಲಿ ಯಾರ್ಯಾರು ನಿಮ್ಮ Your referrals. ಲಿಂಕಿಂದ ಜಾಯ್ನ್ ಆಗಿದ್ದಾರೆ ಅಂತ ಇಲ್ಲಿ ರೆಫರಲ್ಸ್ ತೋರಿಸುತ್ತೆ ನೋಡಿ. ಅಂದರೆ ನಮ್ಮ ಲಿಂಕಿಂದ ಯಾರ್ಯಾರು ಜಾಯ್ನ್ ಆಗಿದ್ದಾರೋ ಅವ್ರ ಲಿಸ್ಟನ್ನು ನಾವು ನೋಡ್ಬೋದು. Jason Janet Jane. ಜೇಸನ್ ಮತ್ತು Joined you. Must act 12 India. ಮುಸ್ತಾಕು ಇವರಿಬ್ಬರು ನನ್ನ ಲಿಂಕಿಂದ ಜಾಯ್ನ್ ಆಗಿದ್ದಾರೆ. ಒಂದು ವೇಳೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಮೊದಲೇ ಇನ್ಸ್ಟಾಲ್ ಮಾಡ್ಕೊಂಡ್ಬಿಟ್ಟಿದ್ರೆ ಅವರು ನಿಮ್ಮ ರೆಫರಲ್ ಲಿಂಕಿಂದ ಇನ್ಸ್ಟಾಲ್ ಮಾಡಿ ಪರ್ಚೇಸ್ ಮಾಡಬೇಕು ಅಂತಂದರೆ ಅವರಿಗೆ ನೀವು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡಿಸಿ ಮತ್ತು ನಿಮ್ಮ ಲಿಂಕನ್ನು ಪರ್ಸ್ನಲೈಸ್ ಲಿಂಕನ್ನು ಕಳಿಸಿ ಅಲ್ಲಿಂದ ಇನ್ಸ್ಟಾಲ್ ಮಾಡ್ಕೊಳ್ಳೋಕೆ ಹೇಳ್ಬೋದು. ಅದರಿಂದನೂ ನಿಮಗೆ ಬೆನಿಫಿಟ್ ಸಿಗುತ್ತೆ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ನಮಗೆ ಆ ರಿವಾರ್ಡ್ಸ್ ಕ್ಲೇಮ್ ಮಾಡ್ಕೊಳ್ಳೋದು ಎಲ್ಲಿ ಅಂತಂದರೆ ಮೈ ರಿವಾರ್ಡ್ಸ್ ಅಂತಲೇ ಒಂದು ಸೆಕ್ಷನ್ ಬರುತ್ತೆ. ಎಕ್ಸ್ಪ್ಲೋರಲ್ಲಿ ನೋಡೋಣ ಬಂದಿದೆಯಾ ಅಂತ. ಬ್ಯಾಕ್ ಬರ್ತೀನಿ. Back. Dice games. Explore. More of setting. How to play. Refer and earn. Terms of usage. Privacy policy. Updates. Notifications. Achievements. Leaderboard. My rewards. ನೋಡಿ ಸ್ನೇಹಿತರೆ, ಇಲ್ಲಿ ಮೈ ರಿವಾರ್ಡ್ಸ್ ಅಂತ ಒಂದು ಆಪ್ಷನ್ ಇದೆ. Dice games. ಇಲ್ಲಿ ಹೋದ್ರೆ Back. My rewards. Stop recording. Button. My rewards. Window dice games. ಸೊ ಇನ್ನೂ ಯಾವುದೂ ಕೂಡ ರಿವಾರ್ಡ್ಸ್ ಆ್ಯಡ್ ಆಗಿಲ್ಲ. ಯಾಕೆಂತಂದರೆ ಇನ್ನೂ ಅವರು ಪರ್ಚೇಸ್ ಮಾಡೋಂಥ ಆಪ್ಷನ್ನೇ ಬಿಟ್ಟಿಲ್ಲ. ಈಗ ಎಲ್ಲರೂ ಕೂಡ ಸಂಪೂರ್ಣ ಉಚಿತವಾಗಿ ವರ್ಕ್ ಆಗ್ತಾ ಇದೆ. ಪ್ರೀಮಿಯಂ ಪ್ಲ್ಯಾನ್ಸು ಕೂಡ ಆನ್ಲೈನಲ್ಲೂ ಈಗ ನಾವು ಫ್ರೀಯಾಗಿ ಆಡ್ಬೋದು. ಸೊ ಅಫಿಷಿಯಲ್ ಲಾಂಚ್ ಆದಮೇಲೆ ನಾವು ಪರ್ಚೇಸ್ ಮಾಡಬೇಕಾಗಿರೋದು ಯಾವಾಗ ಕಂಪಲ್ಸರಿ ಆಗುತ್ತೋ ಆ ಟೈಮಲ್ಲಿ ಈ ರಿವಾರ್ಡ್ಸ್ ಆ್ಯಕ್ಟಿವೇಟ್ ಆಗ್ಬೋದು. ಓಕೆ, ಸೊ ಇದೊಂದು. ಈಗ ಇಲ್ಲಿಂದ ಬ್ಯಾಕ್ ಬರೋಣ. Dice games. ಸೊ ಇದಿಷ್ಟು ಈ ಡೈಸ್ ಗೇಮ್ಸಲ್ಲಿ ಆಗಿರೋವಂಥ ಚೇಂಜಸ್ ಬಗ್ಗೆ. ಈಗ ನಾವು ಮುಖ್ಯವಾದ ವಿಷಯಕ್ಕೆ ಬರೋಣ. ಅದೇನಪ್ಪ ಅಂತಂದರೆ ಬಿಸ್ನೆಸ್ ಗೇಮ್, ಇದನ್ನು ಯಾವ ರೀತಿ ಆಡೋದು ಅಂತ. ಸೊ ಫಸ್ಟು ನಾನು ಥಿಯರಿಟಿಕಲ್ಲಿ ಹೇಳ್ಬಿಡ್ತೀನಿ ಸ್ನೇಹಿತರೆ ಯಾವ ರೀತಿ ಆಡೋದು ಅಂತ. ಸೊ ಇದರಲ್ಲಿ ಕೂಡ ನಮಗೆ 16 ಬಾಕ್ಸ್ಗಳಿರುತ್ತೆ 0 ಇಂದ 15ವರೆಗೂ. ಇದನ್ನು ಕೂಡ ಮ್ಯಾಕ್ಸಿಮಮ್ 4 ಜನ ಆಡ್ಬೋದು. ಒಬ್ಬರು 0 ಇರ್ತಾರೆ, ಎಲ್ ಆಡೋರು, ಬಿ ಅವರು 4, ಸಿ ಅವರು 8, ಡಿ ಅವರು 12. ಸೊ ಅದು ಏನು ಚೇಂಜ್ ಆಗೋಲ್ಲ. ಸೊ ಈ 16 ಬಾಕ್ಸಲ್ಲಿ ನಾವು ಓಡಾಡ್ತಾ ಇರ್ತೀವಿ. ಆಮೇಲೆ ಇನ್ನೊಂದೇನು ಅಂದರೆ ಈ 0 ಇಂದ 15ವರೆಗೂ ನಂಬರ್ಸ್ ಇರುತ್ತಲ್ಲ, ಒಂದೊಂದು ಮನೆಯಲ್ಲೂ ಕೂಡ ಒಂದೊಂದು ವಸ್ತು ಇರುತ್ತೆ. ವಸ್ತು ಅಂದರೆ ಈ ಫಾರ್ ಎಕ್ಸಾಂಪಲ್ ಕೊಡೋದಾದರೆ 0 ಅಲ್ಲಿ ಅಪಾರ್ಟ್ಮೆಂಟು, 1 ಅಲ್ಲಿ ಟೆಲಿಕಾಮು, 2 ಅಲ್ಲಿ ಸ್ಕೂಲು, 3 ಅಲ್ಲಿ ರೈಲ್ವೆ, 4 ಅಲ್ಲಿ ಏರ್ವೇಸು, ಆಮೇಲೆ ಇನ್ನೊಂದು ಯಾವುದೋ ಒಂದು ನಂಬರಲ್ಲಿ ಏನಿರುತ್ತೆ ಎಲೆಕ್ಟ್ರಿಸಿಟಿ, ವಾಟರು, ಈ ಥರದ್ದು ಏನೇನೋ ಇರುತ್ತೆ. ಸೊ ನಾವು ಅದನ್ನ ಪರ್ಚೇಸ್ ಮಾಡ್ತೀವಿ. ಓಕೆ, ನಮ್ಮ ಹತ್ರ 1000 ರೂಪೀಸ್ ಕ್ಯಾಶ್ ಇರುತ್ತೆ. ಸೊ ಇದನ್ನು ಮೊದಲೇ ಹೇಳ್ಬೇಕಾಯ್ತು ನಾನು ನಿಮಗೆ. ನಮ್ಮ ಹತ್ರ 1000 ರೂಪೀಸ್ ಕ್ಯಾಶ್ ಇರುತ್ತೆ. ಆಮೇಲೆ ಈಗ ನಾನು ಫಾರ್ ಎಕ್ಸಾಂಪಲ್ 0 ಅಲ್ಲಿ ಇರ್ತೀನಿ ಅಂತ ಅಂದ್ಕೊಳ್ಳಿ. ಡೈಸ್ ರೋಲ್ ಮಾಡಿದಾಗ ನನಗೆ 5 ಬೀಳುತ್ತೆ ಅಂತ ಅಂದ್ಕೊಳ್ಳಿ. ಸೊ ನಾನು 0 ಇಂದ 5 ಜಂಪ್ ಆದಾಗ 5ಅಲ್ಲಿ ಏನೊಂದಿರುತ್ತೆ, ಫಾರ್ ಎಕ್ಸಾಂಪಲು ಅಪಾರ್ಟ್ಮೆಂಟ್ ಅಂತ ಅಂದ್ಕೊಳ್ಳಿ. ಅಪಾರ್ಟ್ಮೆಂಟ್ಗೆ ದುಡ್ಡು ಇಷ್ಟು ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್ 240 ಎಷ್ಟೇ ಇರುತ್ತೆ. ಸೊ ನಾನು ಪರ್ಚೇಸ್ ಮಾಡ್ತೀನಿ. ಓಕೆ, ಸೊ ಆವಾಗ ನನ್ನ ಹತ್ರ ಕ್ಯಾಶು -240 ಆಗಿ ಆಸ್ತಿ ಸೇರ್ಕೊಳ್ಳುತ್ತೆ. ಅಂದರೆ ನಮ್ಮ ಹತ್ರ ಅಸೆಟ್ಸ್ 240, ಕ್ಯಾಶು 760 ಅಂತ ಆಗಿರುತ್ತೆ. ಸೊ ಅದೇ ರೀತಿ ನಾವು ಬೇರೆಯವರು ಕೂಡ ನಮ್ಮ ಜೊತೆ ಆಡ್ತಾ ಇರ್ತಾರಲ್ಲ, ಅವರು ಕೂಡ ಡೈಸ್ ಮೂವ್ ಮಾಡಿ ಅವರು ಕೂಡ ಒಂದೊಂದೇ ವಸ್ತುನ ಪರ್ಚೇಸ್ ಮಾಡ್ತಾ ಇರ್ತಾರೆ. ಆಮೇಲೆ ನಾನೀಗ 5ಅಲ್ಲಿ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡಿದ್ನಲ್ಲ, ಯಾರಾದರೂ ಹಂಗೆ ಡೈಸ್ ರೋಲ್ ಮಾಡ್ತಾ ನನ್ನ ನಂಬರ್ಗೆ ಬಂದರೆ 5 ಬಂದರೆ ಅವರು ನನಗೆ ಬಾಡಿಗೆ ಕೊಡಬೇಕಾಗತ್ತೆ. ಸೊ ಬಾಡಿಗೆ ಎಷ್ಟಿರುತ್ತೆ ಅಂತಂದರೆ 240ನ ಒಂದು 25%, ಅಂದರೆ ನಿಮ್ಮ
ಅಸೆಟ್ ವ್ಯಾಲ್ಯೂ ಎಷ್ಟಿರುತ್ತೋ ಅದರ 25%. ಸೊ 240ಗೆ 25% ಎಷ್ಟಾಗುತ್ತೆ? ಸ್ವಲ್ಪ ಲೆಕ್ಕ ಮಾಡಬೇಕು, ಮ್ಯಾಕ್ಸ್ ಸ್ವಲ್ಪ ವೀಕ್ ಇದೆ. 50 ರೂಪೀಸ್ ಆಗುತ್ತಾ? 45 ಏನೋ ಆಗುತ್ತೆ ಅನ್ಸುತ್ತೆ. 45 ಆಗ್ಬೋದಾ? ಹಾಂ, ಕರೆಕ್ಟಾಗಿ 45 ಆಗುತ್ತಾ? 35 ಆಗುತ್ತಾ? ಓಕೆ, ಎಷ್ಟೋ ಆಗುತ್ತೆ ಒಟ್ಟು. ಅದರ 25% ಎಷ್ಟಿರುತ್ತೋ ಅಷ್ಟು ಬಾಡಿಗೆನ ನಾವು ಕೊಡಬೇಕಾಗುತ್ತೆ. ಈ 180 ಇಟ್ಕೊಳ್ಳೋಣ. ಸೊ 180ಗೆ ಅಪಾರ್ಟ್ಮೆಂಟ್ 180 ರೂಪೀಸ್ ಅಂತಲೇ ಇಟ್ಕೊಳ್ಳೋಣ. ಓಕೆ, ಸೊ 180ಗೆ 55 ಆಗುತ್ತೆ ಆ್ಯಕ್ಚುಲಿ ಕರೆಕ್ಟು. 60 60 ರೂಪಾಯಿ. 240ಗೆ 60 ಆಗುತ್ತೆ. 180ಗೆ 45 ಆಗುತ್ತೆ. ಸೊ ಈಗ ನಾವು 240ಗೆ ಅಪಾರ್ಟ್ಮೆಂಟ್ನ ಪರ್ಚೇಸ್ ಮಾಡಿದ್ವಲ್ಲ, 5 ಯಾರಾದರೂ ಬಂದರೆ ಅವರು 25% ನಮಗೆ ಬಾಡಿಗೆ ಕೊಡ್ತಾರೆ. ಬಂದ ತಕ್ಷಣ 60 ರೂಪೀಸ್ ನಮಗೆ ಕ್ಯಾಶ್ ಆ್ಯಡ್ ಆಗುತ್ತೆ. ಆಮೇಲೆ ಸೆಕೆಂಡ್ ಟೈಮ್ ಏನಾದರೂ ಅವ್ರು ಮತ್ತೆ ಯಾರಾದರೂ ಬಂದರೆ ಅಲ್ಲಿ, ಅಂದರೆ ಈಗ ಫಸ್ಟು ನನ್ನ ಜೊತೆ ಯಾರೋ ಒಬ್ರು ಆಡ್ತಾ ಇರ್ತಾರೆ, ಅವ್ರು 5ಗೆ ಬರ್ತಾರೆ, ಆವಾಗ ಬಾಡಿಗೆ ನನಗೆ 60% ಸಿಕ್ಕಿತ್ತಲ್ಲ. ನೆಕ್ಸ್ಟ್ ಟೈಮ್ ಯಾರಾದರೂ ಮತ್ತೆ ಹಂಗೆ ಸುತ್ತಾಡ್ತಾ 5ಗೆ ಬಂದರೆ ಆವಾಗ ಏನಾಗುತ್ತೆ, ಬಾಡಿಗೆ ಡಬಲ್ ಆಗಿರುತ್ತೆ, 120 ಆಗುತ್ತೆ. ಥರ್ಡ್ ಟೈಮ್ ಬಂದರೆ 180 ಆಗುತ್ತೆ. ಹಂಗೆ ಅಪ್ಗ್ರೇಡ್ ಆಗ್ತಾ ಇರುತ್ತೆ. ಆಮೇಲೆ ನೀವು ಪರ್ಚೇಸ್ ಮಾಡಿರೋಂಥ ಮನೆಗೆ ನೀವೇ ಬಂದರೆ ಆವಾಗಲೂ ಕೂಡ ಅಪ್ಗ್ರೇಡ್ ಆಗುತ್ತೆ. ಅಪ್ಗ್ರೇಡ್ ಅಂದರೆ ಡಬಲ್ ಆಗುತ್ತೆ ಆವಾಗಲೂ ಕೂಡ. ಡಬಲ್ ಅನ್ನೋದಕ್ಕಿಂತ ಡಬಲ್. ಈಗ 60 ಇದ್ದಿದ್ದು 120 ಆಗುತ್ತೆ, ಆಮೇಲೆ 120 ಇದ್ದಿದ್ದು 80 ಆಗುತ್ತೆ. ಸೊ ಹಂಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಈ ಗೇಮ್ ಬಗ್ಗೆ ಸಿಂಪಲಾಗಿ ಹೇಳೋದಾದರೆ, ಇದರಲ್ಲಿ ಸೋಲೋದು ಹೆಂಗೆ ಅಂತಂದರೆ, ಯಾರ ಹತ್ರ ಕ್ಯಾಶು ಮತ್ತು ಅಸೆಟ್ಸು ಫುಲ್ ಖಾಲಿ ಆಗುತ್ತೋ ಅವಾಗ ಸೋತಂಗೆ. ಸೊ ಈಗ ನಿಮ್ಮ ಹತ್ರ ಒಂದು ವೇಳೆ ಬಾಡಿಗೆ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತಂದರೆ, ನೀವು ಪರ್ಚೇಸ್ ಮಾಡಿರ್ತೀರಲ್ಲ ಅಸೆಟ್ಸು, ಅದನ್ನು ಮಾರೋ ಮೂಲಕ ನೀವು ನಿಮ್ಮ ಸಾಲವನ್ನು ತೀರಿಸಬೇಕಾಗತ್ತೆ. ಸೊ ಈಗ ಯಾವುದೋ ಒಂದು ಮನೆ ಬೀಳುತ್ತೆ, ನನಗೆ 7 ಬೀಳುತ್ತೆ ಅಂತ ಅಂದ್ಕೊಳ್ಳಿ. ಅಂದರೆ 4ಅಲ್ಲಿ ಇರ್ತೀನಿ, 4ಇಂದ 3 ಬಿತ್ತು, 7 ಹೋದೆ. 7ಅಲ್ಲಿ ಯಾರೋ ಒಬ್ರು ಏನೋ ಪರ್ಚೇಸ್ ಮಾಡಿರೋದಿರುತ್ತೆ, ಅದಕ್ಕೆ ಬಾಡಿಗೆ ಕಟ್ಟಬೇಕಾಗುತ್ತೆ. ನನ್ನ ಹತ್ರ ಬಾಡಿಗೆ ಕಟ್ಟೋದಕ್ಕೆ ಕ್ಯಾಶ್ ಇರೋಲ್ಲ. ಕ್ಯಾಶು ನಾನು ಆಗಲೇ ಅಸೆಟ್ಸ್ ಎಲ್ಲ ಖರ್ಚು ಮಾಡಿಬಿಟ್ಟು ಪರ್ಚೇಸ್ ಮಾಡೀನಿ. ಈಗ ನನ್ನ ಹತ್ರ ಬ್ಯಾಲೆನ್ಸ್ ಇಲ್ಲ ಅಂದಾಗ ಸೆಲ್ ಮಾಡಿ ಅಂತ ಕೇಳುತ್ತೆ. ಸೊ ನಾವು ಆವಾಗ ಸೆಲ್ ಮಾಡಿಬಿಟ್ಟು ಅದರಿಂದ ಬಂದಂಥ ಹಣನ, ಅಂದರೆ ಹಣ ಏನು ಜಾಸ್ತಿ ಏನು ಬರೋಲ್ಲ, ನೀವು 240ಗೆ ಪರ್ಚೇಸ್ ಮಾಡಿದರೆ 240ನೇ ನಿಮಗೆ ಬರುತ್ತೆ. ಅದರಲ್ಲಿ ನಿಮಗೆ 180 ಫಾರ್ ಎಕ್ಸಾಂಪಲ್ ಬಾಡಿಗೆ ಕಟ್ಟಬೇಕು ಅಂತ ಅಂದ್ಕೊಳ್ಳಿ, 180 ಬಾಡಿಗೆ ಕಟ್ತೀರಾ, ಇನ್ನು 60 ರೂಪೀಸ್ ಮಾತ್ರ ನಿಮ್ಮ ಹತ್ರ ಇರುತ್ತೆ. ಸೊ ಹಂಗೆ ನೀವು ಆಡ್ತಾ ಯಾರು ಫಸ್ಟು ಪಾಪರ್ ಆಗ್ತಾರೋ ಅವ್ರು 4th ಪ್ಲೇಸು, ಯಾರು ಸೆಕೆಂಡ್ ಪಾಪರ್ ಆಗ್ತಾರೋ ಅವ್ರು 3rd ಪ್ಲೇಸು, ಯಾರು 3rd ಪಾಪರ್ ಆಗ್ತಾರೋ ಅವ್ರು 2nd ಪ್ಲೇಸು, ಯಾರು ಲಾಸ್ಟಲ್ಲಿ ಪಾಪರ್ ಆಗ್ದಂಗೆ ಉಳ್ಕೊತಾರೋ ಅವರು 1st ಪ್ಲೇಸು. ಸೊ ಅವರೊಂಥರ ವಿನ್ನರ್ ಇದ್ದಂಗೆ, 1st ಪ್ಲೇಸ್ ವಿನ್ನರು. ಈ ರೀತಿ ಗೇಮ್ ವರ್ಕ್ ಆಗುತ್ತೆ. ಈಗ ನಿಮಗೆ ಒಂಚೂರು ಕನ್ಫ್ಯೂಷನ್ಸ್ ಆಗ್ತಾ ಇರ್ಬೋದು, ಥಿಯರಿಟಿಕಲಿ ಹೇಳಿದಾಗ ಅರ್ಥ ಆಗದೆ ಇರ್ಬೋದು. ನಾನು ಇದನ್ನ ಪ್ರಾಕ್ಟಿಕಲ್ಲಿ ಆಡಿದಾಗ ಗೊತ್ತಾಗುತ್ತೆ. ಸೊ ಆಡಿ ತೋರಿಸ್ತೀನಿ. ಈಗ ಇದರಲ್ಲಿ ಮ್ಯಾಕ್ಸಿಮಮ್ ಲಕ್ ಮೇಲೇ ಡಿಪೆಂಡ್ ಆಗುತ್ತಿದ್ದು, ಅಂತ ಏನು ಬ್ರೈನ್ ಯೂಸ್ ಮಾಡೋಂಗಿಲ್ಲ ನಾವು. ಸೇಮ್ ಸ್ವಲ್ಪ ಸ್ನೇಕ್ ಆ್ಯಂಡ್ ಲ್ಯಾಡರ್ ಥರನೇ ಇದರಲ್ಲಿ ಒಂದು ಏನು ನಾವು ಬ್ರೈನ್ ಯೂಸ್ ಮಾಡ್ಬೋದು ಅಂದರೆ, ನಮಗೆ ಸೆಲ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಾಗ ಯಾವುದಕ್ಕೆ ಕಡಿಮೆ ರೆಂಟ್ ಬರ್ತಾ ಇರುತ್ತೆ ಅಂತ ನೋಡಿ ಅಂಥದ್ದನ್ನ ನಾವು ಸೇಲ್ ಮಾಡಬೇಕು. ಜಾಸ್ತಿ ರೆಂಟ್ ಬರೋದನ್ನ ಸೇಲ್ ಮಾಡಬಾರ್ದು. ಸೊ ನಮಗೆ ನಷ್ಟ ಆಗುತ್ತೆ ಅವಾಗ. ಇಂಥದ್ದೊಂದು ಬಿಟ್ಟರೆ ಇನ್ನೇನು ಎಲ್ಲ ಡೈಸ್ ಮೇಲೆ ಯಾವ ನಂಬರ್ ಬೀಳುತ್ತೋ ಅದ್ರ ಮೇಲೆ ನಮ್ಮ ಆಟ ನಡ್ಕೊಂಡು ಹೋಗುತ್ತೆ. ಸೊ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನೋಡೋಣ ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ಗೇಮನ್ನು ಯಾವ ರೀತಿ ಆಡೋದು ಅಂತ ಪ್ರಾಕ್ಟಿಕಲಾಗಿ ರೂಮ್ ಕ್ರಿಯೇಟ್ ಮಾಡೋ ಮೂಲಕ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ Explore. More of dice settings. ಬ್ಯಾಕ್ ಬರೋಣ. Dice games. Shop. Explore. Selected. Play versus robots. Play versus AI robots. ಸೊ ರೋಬೋಟ್ ಜೊತೆ ಆಡ್ಬೋದು. Play local multiplayer. Multiplayer. Passive play. Play online multiplayer. Play with online players. ಸೊ ಲೋಕಲ್ ಮಲ್ಟಿಪ್ಲೇಯರು, ಆನ್ಲೈನ್ ಮಲ್ಟಿಪ್ಲೇಯರ್ ಎರಡೂ ಇದೆ. ಈಗ ಆನ್ಲೈನ್ ಮಲ್ಟಿಪ್ಲೇಯರಲ್ಲಿ ಹೋಗೋಣ. Dice games. Back button. ನೋಡಿ ಇಲ್ಲಿ ಮಾಮೂಲಿ ರೂಮ್ಸ್ ಎಲ್ಲ ತೋರಿಸ್ತಾ ಇರುತ್ತೆ. Custom. Refresh room. Create new room. Neil Young. 1 joiners. Join. ಜಾಯ್ನ್ ಆಗ್ಬೋದು. Jasper and Singh. 1 joiners. Active. 8:26 p.m. ಮಾಮೂಲಿ ಸೇಮ್ ಇಂಟರ್ಫೇಸ್ ಇರುತ್ತೆ. ಈಗ ನಾವು Join. Create new room. Button. ಕ್ರಿಯೇಟ್ ನ್ಯೂ ರೂಮ್ ಇದ್ರ ಮೇಲೆ ಕ್ಲಿಕ್ ಮಾಡಿ ರೂಮ್ ಕ್ರಿಯೇಟ್ ಮಾಡೋಣ. Dice Singh games. entered the lobby. ನೋಡಿ ನಾನು ಎಂಟರ್ ಆಗಿದ್ದೀನಿ ಅಂತ ತೋರಿಸ್ತಾ ಇದೆ. Speech rate 50. Send message. Button. ನೋಡಿ ಸ್ನೇಹಿತರೆ, ನಾವು ರೂಮ್ ಕ್ರಿಯೇಟ್ ಕೊಟ್ಟ ತಕ್ಷಣ ರೂಮ್ ಕ್ರಿಯೇಟ್ ಆಗುತ್ತೆ. ಇಲ್ಲೇನು ಬೇರೆ ಕಸ್ಟಮೈಸೇಷನ್ ಮಾಡೋ ಆಪ್ಷನ್ಸ್ ಇಲ್ಲ. ಸೊ ಮಾಮೂಲಿ ಇಲ್ಲೆಲ್ಲ ಆಪ್ಷನ್ಸು ಇರುತ್ತೆ ನಿಮಗೆ. ವಾಯ್ಸ್ ಮೆಸೇಜ್ ಮಾಡೋಂಥದ್ದು, ಆಮೇಲೆ ಟೆಕ್ಸ್ಟ್ ಮೆಸೇಜ್ ಮಾಡೋದು, ಇಮೋಜಿಸ್ ಕಳಿಸೋದು, ಆಮೇಲೆ ವ್ಯೂ ಪ್ಲೇಯರ್ಸ್ ಆಪ್ಷನ್ಸ್ ಇರುತ್ತೆ. ಇದ್ರ ಜೊತೆ ಇನ್ನೊಂದು ಆಪ್ಷನ್ಸ್ ಇರುತ್ತೆ. ಅದೆಲ್ಲ ನಾನು ಗೇಮ್ ಆಡ್ತಾ ತೋರಿಸ್ಕೊಡ್ತೀನಿ. ಈಗ ಫಸ್ಟು Send voice message. Chat history. Manage sounds and announcements. ರೂಮ್ ಲಿಂಕ್ ಶೇರ್ ಮಾಡೋಣ. Share room invite. ನೋಡೋಣ ನಮ್ಮ Share. ಅಡ್ಮಿನ್ಸ್ Share it. Click the copy. Highway. Accept sports sent my wife. ಯಾರು ಬರ್ತಾರೆ ಅಂತ. VJ Rackham. Lick his TGKT. ಓಕೆ, ಸೊ ಅವ್ರು ಬಂದರೆ Share. ಅವ್ರ ಜೊತೆ Shopping ಆಡೋಣ. share. ಓಕೆ, WhatsApp. WhatsApp. Admin panel Kate. ನಮ್ಮ ಅಡ್ಮಿನ್ಸ್ Selected. ಬರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. Attack Piker. Time pat. Selected. Send.
Back. ಬಂದ ತಕ್ಷಣ ಆಟ ಶುರು Sending ಮಾಡೋಣ. messages. WhatsApp. ಅಷ್ಟರಲ್ಲಿ ಯಾರ್ಯಾರು ವೀಡಿಯೋನ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರು ಕೂಡ ಹೇಳಿ. ಈ ಗೇಮು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸುಮಾರು ಜನರು ಈ ಗೇಮ್ ಆಡೇ ಇರಲ್ಲ, ಸ್ಪೆಷಲಿ ಬ್ಲೈಂಡ್ಗಳು ಆಡಿರಲ್ಲ. ಬೇರೆಯವರಾದರೆ ಈ ಪ್ರೈಮರಿಗೆ ಸ್ಕೂಲಿಂದನೂ ಈ ಗೇಮ್ಸ್ ಎಲ್ಲ ಆಡ್ಕೊಂಡು ಬಂದಿರ್ತಾರೆ. ಆದರೆ ನಮಗೆ ಈ ಗೇಮ್ಸು ಯಾವ ರೀತಿ ಆಡೋದು ಅನ್ನೋದು ಗೊತ್ತೇ ಇರಲ್ಲ, ಇಂಥ ಗೇಮ್ಸ್ ಇದೆ ಅನ್ನೋದು ಕೂಡ ಗೊತ್ತಿರಲ್ಲ. Dice games. ಸೊ ಈಗ ಎಕ್ಸೆಸಿಬಲ್ ಆಗಿ ಇಲ್ಲಿ ಬಂದಿರೋದ್ರಿಂದ ಆಡೋಕ್ಕೆ ಅವಕಾಶ ಆಗಿದೆ. Start game. 0. KSB entered the lobby. ಓಕೆ, ಕಾವ್ಯ ಅವ್ರು ಬಂದಿರೋ, ಅವ್ರನ್ನ ಆ್ಯಡ್ ಮಾಡೋಣ 16. ಫಸ್ಟು. Start game. Map player to house. House C. KSB joined Dice C. games. ಸೊ ಕಾವ್ಯ ಅವ್ರನ್ನ ಸಿ ಆ್ಯಡ್ ಮಾಡಿದ್ದೀನಿ. ನೆಕ್ಸ್ಟು ಇನ್ನು ಯಾರಾದರೂ ಬರ್ತಾರಾ ಅಂತ ನೋಡೋಣ. ಗೇಮ್ ಆಡೋವಾಗ ನೋಡಿ ನಿಮಗೂ ಎಷ್ಟು ಇಂಟ್ರೆಸ್ಟ್ ಬರುತ್ತೆ ಅಂತ. ಇದು ಜಸ್ಟ್ ಈ ವಿಡಿಯೋನ ಪೂರ್ತಿ ಕೇಳಿದ್ರೆ ನಿಮಗೆ ಕಂಪ್ಲೀಟ್ಲಿ ಐಡಿಯಾ ಬರುತ್ತೆ ಗೇಮ್ ಬಗ್ಗೆ. ಓಕೆ ಸ್ನೇಹಿತರೆ, ಈಗ ಯಾರು ಬರ್ತಾಯಿಲ್ಲ, ಇಬ್ಬರೇ ಗೇಮನ್ನು ಸ್ಟಾರ್ಟ್ ಮಾಡೋಣ. Arvind ARGP entered the ಓಕೆ, lobby. ಅರವಿಂದ್ ಅವರು ಕೂಡ ಬಂದಿದ್ದಾರೆ. ಅರವಿಂದ್ ಅವ್ರನ್ನ ಆ್ಯಡ್ ಮಾಡೋಣ. Start game. Map player to house. House D. Waiting list. House D. Arvind ARGP Dice joined D. games. ಓಕೆ, ಅರವಿಂದ್ ಅವ್ರನ್ನ ಡಿಗೆ ಆ್ಯಡ್ ಮಾಡೀನಿ. ಇನ್ನು ಕೇವಲ ಒಂದು 20 ಸೆಕೆಂಡ್ ವೆಯ್ಟ್ ಮಾಡೋಣ, ಯಾರಾದರೂ ಬರ್ತಾರಾ ಅಂತ. ಯಾರಾದರೂ ಬಂದರೆ ಓಕೆ, ಬಂದಿಲ್ಲ ಅಂತಂದರೆ ಹಾಗೆ ಕಂಟಿನ್ಯೂ ಮಾಡೋಣ. Start game. 0. 3 ಜನ. ಓಕೆ, ಸೊ ಇಲ್ಲಿ ನೋಡಿ ನಿಮಗೆ. Start 16. Stop recording. 16 buttons. Window dice games. ಹಾಂ ನೋಡಿ, ಅರವಿಂದ್ ಅವರು ವಾಯ್ಸ್ ಮೆಸೇಜ್ ಹಾಕಿದ್ದಾರೆ. ಓಕೆ ಸ್ನೇಹಿತರೆ, ಗೇಮ್ನ ಸ್ಟಾರ್ಟ್ ಮಾಡೋಣ. Start game. Dice games. Yours turn. Roll a dice. ಸೊ ಈಗ ಇನ್ನೊಂದು ಚೇಂಜ್ ಏನಪ್ಪ ಅಂತಂದರೆ, ಲೂಡೋ ಅಲ್ಲಾಗಲಿ ಅಥವಾ ಸ್ನೇಕ್ ಆ್ಯಂಡ್ ಲ್ಯಾಡ್ರು ಅಥವಾ ಬಿಸ್ನೆಸ್ ಗೇಮ್ ಯಾವುದೇ ಗೇಮ್ ಆಡುವಾಗ ಮೊದಲು ನಮಗೆ ಡೈಸ್ ಮೇಲೆ ಬರ್ತಾಯಿತ್ತು, ಈಗ ಕೆಳಗಡೆ ಬರುತ್ತೆ. ಹೋಮ್ ಬಟನಿಂದ ಒಂಚೂರು ಮೇಲೆ ಟಚ್ ಮಾಡಿದ್ರೆ ನಿಮಗೆ Roll a dice button. ನೋಡಿ ಇಲ್ಲಿ ಸಿಗುತ್ತೆ ರೋಲ್ ಡೈಸು. ಸೊ ರೋಲ್ ಮಾಡ್ತೀನಿ ನೋಡಿ. ಫಸ್ಟು ಪೊಸಿಷನ್ಸ್ ತೋರಿಸ್ಬಿಡ್ತೀನಿ ಎಲ್ಲರದ್ದು ಎಲ್ಲಿರುತ್ತೆ ಅಂತ. ಕಾಮನಾಗಿ ನಂದು 0, ಕಾವ್ಯ ಅವ್ರದ್ದು 8, ಅರವಿಂದ್ ಅವ್ರದ್ದು 12. ಯಾಕಂದರೆ ನಾವು ACD ರೆಸ್ಪೆಕ್ಟಿವ್ಲಿ ಈ ಪ್ಲೇಸಲ್ಲಿ ಆಡ್ತಾ ಇರೋದ್ರಿಂದ ನೋಡಿ. Technical roll. Gadix. 32 seconds. Gadix Singh. Cash 1,333. KSB, Assets all the best. 0. Total 1,333. Gadix Singh 0. KSB 8. Aravind ARGP 12. Image. ನೋಡಿ 3 ಜನ ಇಲ್ಲಿದ್ದೀವಿ, 0, 8, 12. ಸೊ ಕ್ಯಾಶು ಎಲ್ಲರ ಹತ್ರ ಈಗ Roll a dice. ಎಷ್ಟಿದೆ? Gadix Singh. Cash 1,333. Assets 0. Total 1,333. 1,333 ಕ್ಯಾಶ್ ಇದೆ ನನ್ನ ಹತ್ರ. ಆ್ಯಕ್ಚುಲಿ 2,000 ಇರುತ್ತೆ 8 seconds. Stop. 3 minutes. ನೋಡಿ, ಅವ್ರ ಹತ್ರ ಎಲ್ಲ ಎಷ್ಟಿದೆ ತೋರಿ. KSB. Cash 1,333. Assets 0. Total 1,333. Window dice games. ಓಕೆ, ನಾನು ಅವಾಗಲೇ ಕ್ಯಾಶ್ 1,000 ಇರುತ್ತೆ ಅಂತ ಹೇಳಿದ್ದೆ. ಆದರೆ ಈಗ ಒಂದೊಂದು ಗೇಮಲ್ಲಿ ಒಂದೊಂದು ರೀತಿ ಕ್ಯಾಶ್ ಇರುತ್ತೆ. ಎಲ್ಲ ಗೇಮಲ್ಲೂ ಒಂದೇ ರೀತಿ ಕ್ಯಾಶ್ ಇರಲ್ಲ. ಒಂದು ಸಲ 2,000 ಇರುತ್ತೆ, ಈ ಸಲ 1,333 ಇದೆ ನೋಡಿ. ಸೊ ಬೇರೆ ಟೈಮಲ್ಲಿ ಚೇಂಜ್ ಆಗ್ತಾ ಇರುತ್ತೆ. ಅರವಿಂದ್ ಅವ್ರದ್ದು Aravind ARGP. Cash 1,333. Assets 0. Total 1,333. ಎಲ್ಲರ ಹತ್ರ 1,333 ರುಪೀಸ್ ಇದೆ. ನೋಡೋಣ ಇದರಲ್ಲಿ ಏನಾಗುತ್ತೆ ಅಂತ ತೋರಿಸ್ತೀನಿ. ಈಗ ನಾನು 0 ಇದ್ದೀನಿ ಅಲ್ವಾ, ಡೈಸ್ನ ರೋಲ್ ಮಾಡ್ತೀನಿ. ಈಗ ನೋಡೋಣ ಎಲ್ಲಿಗೆ ಹೋಗ್ತೀನಿ ನಾನು. Roll a dice. You got 6. ಫಸ್ಟೇ 6 ಹೋದೆ Phoenix ನಾನು. Singh. Move to 6. Garage. ಓಕೆ, 6. ಗ್ಯಾರೇಜು. Garage price 180. ಓಕೆ, ಗ್ಯಾರೇಜ್ ಪ್ರೈಸ್ ಎಷ್ಟಿದೆ? 180 ಇದೆ. Purchase at 100. Rent 45. Available cash 1,333. ಇದಕ್ಕೆ ರೆಂಟ್ ಎಷ್ಟಿದೆ? 45 ರುಪೀಸು. ಸೊ 180 ರುಪೀಸ್ಗೆ 25% 45 ರುಪೀಸ್ ಆಗುತ್ತೆ. ಹಾಗಾಗಿ ಇದ್ರ ರೆಂಟ್ ಅಷ್ಟಿದೆ. ಮುಂದೆ ಇನ್ಕ್ರೀಸ್ ಆಗುತ್ತದು, ಯಾವ ರೀತಿ ಅಂತ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರಾದರೂ ನಮ್ಮ ಗ್ಯಾರೇಜಿಗೆ ಬೇರೆಯವ್ರು ಬಂದರೆ ಅಥವಾ ನಾವೇ ಬಂದರೆ ಅಪ್ಗ್ರೇಡ್ ಆಗುತ್ತೆ. ಓಕೆ, ಸೊ Purchase cancel. ಕ್ಯಾನ್ಸಲ್ ಕೂಡ ಮಾಡ್ಬೋದು ನಿಮ್ಗೆ ಏನಾದರೂ ಪರ್ಚೇಸ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ, ಅಥವಾ Purchase at 180. ಪರ್ಚೇಸ್ ಅಟ್ 180 ಪರ್ಚೇಸ್ ಕೊಡ್ತೀನಿ. Phoenix Singh purchased Dice garage. games. ಓಕೆ, ಸೊ ಪರ್ಚೇಸ್ ಮಾಡಿದೆ. KSB's turn. ಈಗ ಕಾವ್ಯ ಅವರು ನೋಡೋಣ ಯಾವ ನಂಬರ್ ಬೀಳುತ್ತೆ, ಆಮೇಲೆ ಅವ್ರು ಏನನ್ನ ಪರ್ಚೇಸ್ ಮಾಡ್ತಾರೆ ಅಂತ. ಈಗ ನಂದು ತೋರಿಸ್ತೀನಿ ನೋಡಿ ಎಷ್ಟಿದೆ ಕ್ಯಾಶು ಮತ್ತು ಅಸೆಟ್ಸು. Technical issues. Troubleshoot button. KSB got 1. ಓಕೆ, 1 ಬಂತು. KSB. Move to 9. School. ಓಕೆ, ಸ್ಕೂಲ್ ಹತ್ರ ಹೋದರು. ಸ್ಕೂಲ್ನ ಪರ್ಚೇಸ್ ಮಾಡ್ತಾರೆ ಈಗ ಅವರು. ಪರ್ಚೇಸ್ ಮಾಡಿಬಿಡ್ಬೇಕು. ಪರ್ಚೇಸ್ ಮಾಡ್ದಂಗೆ ಬಿಟ್ಟರೆ ನಮಗೆ ಲಾಸ್ ಆಗೋ ಸಾಧ್ಯತೆ ಇರುತ್ತೆ. ಹಂಗಾಗಿ ನಾವು ಫಸ್ಟಲ್ಲಿ KSB ಎಲ್ಲೆಲ್ಲ purchased school. ಪರ್ಚೇಸ್ ಮಾಡೋದೆ. ಇದು ಟೋಟಲ್ ಸ್ವಲ್ಪ ಲಕ್ ಮೇಲೇ ಡಿಪೆಂಡ್ ಆಗುತ್ತೆ. Arvind ARGP's turn. ನೋಡಿ ಅರವಿಂದ್ ಯಾರು, Arvind ARGP got 1. ಅವರು ಕೂಡ Arvind ARGP. Move to 13. Hospital. ಹಾಸ್ಪಿಟಲ್. ಅಲ್ಲಿ ಏನಿದೆ ಹಾಸ್ಪಿಟ್ಲಲ್ಲಿ? ಸಾರಿ, ಎಷ್ಟು ಹಾಸ್ಪಿಟ್ಲು ರೇಟು? ಮೋಸ್ಟ್ಲಿ 240 ಏನೋ ಇರ್ಬೋದು ಅನ್ಸುತ್ತೆ. 240 Arvind ARGP purchased hospital. ಓಕೆ, Yours turn. Roll a dice. ಮತ್ತೆ ನನಗೆ ಬಂತು. ಈಗ ನೋಡಿ, Roll at Gadix Singh 6. Gadix Singh 6. KSB 9. Aravind ARGP 13. ಸೊ ಯಾರ್ಯಾರು ಎಲ್ಲಿದ್ದಾರೆ ಅಂತ ತೋರಿಸುತ್ತೆ. ಜೊತೆಗೆ Gadix Singh. Cash 1,153. Assets 180. Total 1,333.
ಸೊ 153 ಕ್ಯಾಶ್ ಇದೆ, 180 ಅಸೆಟ್ಸ್ ಇದೆ ನನ್ನ ಹತ್ರ ಅಲ್ವಾ. ಸೊ ಈಗ ಮತ್ತೆ ಪರ್ಚೇಸ್ ಮಾಡೋಣ ಇನ್ನೊಂದೇನಾದರೂ. Roll a dice. You got 4. ಓಕೆ Gate Xing. Move to 10. Shipyard. 10. Shipyard price 180. ಓಕೆ ಶಿಪ್ಯಾರ್ಡ್ ಪರ್ಚೇಸ್ ಮಾಡೋಣ. Purchase at 180. ಇದಕ್ಕೂ 180 ಪ್ರೈಸು. Gate Xing purchase Dice Shipyard. games. ಪರ್ಚೇಸ್ ಮಾಡ್ತಾ ಇರೋದು ಎಲ್ಲ KSB's turn. ಬಿಸ್ನೆಸ್ ಮ್ಯಾನ್, ಈ ಗೇಮ್ ಹೇಳೋಗೆ ಬಿಸ್ನೆಸ್ ಮ್ಯಾನು. KSB got 6. KSB. Move to 15. Airlines. ಓಹ್ ಏರ್ಲೈನ್ಸ್ ಪರ್ಚೇಸ್ ಮಾಡ್ತಾರೆ ಈಗ ಎಲ್ಲರೂ. ಮುಖೇಶ್ ಅಂಬಾನಿ ಒಳಗೋಣ ಇವತ್ತು. KSB purchased airlines. ಓಕೆ ಒಬ್ರು ಏರ್ಲೈನ್ಸು, ರೈಲ್ವೆ, ಶಿಪ್ ಯಾರ್ಡು, Arvind ARGP's turn. ಸ್ಕೂಲು. Arvind ARGP got 2. Arvind ARGP. Move to 15. Airlines. Arvind Oh. ARGP paid 85 rupees to KSB. ಹಾಂ ನೋಡಿ ಸ್ನೇಹಿತರೆ, ಈಗ Yours turn. Roll a dice. ಏನಾಯಿತು ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಅರವಿಂದ್ ಅವರು 13ನಲ್ಲಿದ್ದರು, ಕಾವ್ಯ ಅವರು ಅದಕ್ಕಿಂತ ಮುಂಚೆ 9ಇಂದ 6 ಬಿತ್ತು. ಅವರು 15ಗೆ ಬಂದು 15ನಲ್ಲಿ ಅವರು ಏರ್ಲೈನ್ಸ್ನ ಪರ್ಚೇಸ್ ಮಾಡಿದರು. ಸೊ 340ನೋ ಎಷ್ಟೋ ಇತ್ತು ಅದು. ಓಕೆ 360 ಅನಿಸುತ್ತೆ, ಅದನ್ನ ಪರ್ಚೇಸ್ ಮಾಡಿದ್ರು. ಅದಾದಮೇಲೆ ಏನಾಯಿತು, ಅರವಿಂದ್ ಅವರು 13ನಲ್ಲಿದ್ದರು, 3 ಬಿತ್ತು ಅವ್ರಿಗೆ. ಸೊ ಅವ್ರ ದುರದೃಷ್ಟ ಅಂತ ಹೇಳ್ಬೇಕು. 3 ಬಿದ್ದಿದ್ದರಿಂದ ಏನಾಯಿತು, ಅವರು KSB. Thanks. ನೋಡಿ ಕಾವ್ಯ ಥ್ಯಾಂಕ್ಸ್ ಹೇಳ್ತಾರೆ. 85 ರೂಪೀಸ್ ರೆಂಟ್ ಕೊಡಬೇಕೀಗ. ಸೊ ಈ ಕಾನ್ಸೆಪ್ಟ್ ಇಷ್ಟೇ ಸ್ನೇಹಿತರೆ. ಈಗ ನಾವು ಏನೋ ಒಂದು ಪರ್ಚೇಸ್ ಮಾಡಿರ್ತೀವಿ ಅಂದರೆ ಆ ಜಾಗಕ್ಕೆ ಯಾರಾದರೂ ಬಂದರೆ ಅವರು ನಮಗೆ ರೆಂಟ್ ಕೊಡದೆ ಅಲ್ಲಿ ಇರೋಕ್ಕಾಗಲ್ಲ. ಸೊ ನಾವು ಅಷ್ಟೇ ಯಾವುದೋ ಬೇರೆ ಜಾಗ ಯೂಸ್ ಮಾಡ್ಬೇಕಂದ್ರೆ ರೆಂಟ್ ಕೊಡಬೇಕಲ್ಲ, ಬೇರೆ ಮನೇಲಿ ಇರಬೇಕು ಅಂದರೆ. ಹಂಗೆ ಕಾವ್ಯ ಅವರು ಏರ್ಲೈನ್ಸ್ನ ಪರ್ಚೇಸ್ ಮಾಡಿದರು. ಅರವಿಂದ್ ಅವರು ಏರ್ಲೈನ್ಸ್ಗೆ ಬಂದರೆ 15ಗೆ ಅವರು ರೆಂಟ್ ಪೇ ಮಾಡಿದ್ರು ಅಷ್ಟೇ, 85. ಸೊ ಆ ರೆಂಟ್ ಯಾವಾಗ ಜಾಸ್ತಿ ಆಗುತ್ತೆ, ನೆಕ್ಸ್ಟ್ ಟೈಮ್ ಯಾರಾದರೂ ಮತ್ತೆ 15ಗೆ ಬಂದರೆ ಆ ರೆಂಟ್ ಜಾಸ್ತಿ ಆಗುತ್ತೆ. ನಾನೇನಾದರೂ ನೆಕ್ಸ್ಟ್ ರೆಂಟ್ ಹೋದರೆ ಅಂದರೆ 15 ಹೋದರೆ, ಈಗ ನಾನು 10ನಲ್ಲಿ ಇದ್ದೀನಲ್ವ, ನೆಕ್ಸ್ಟ್ ನಾನು 5 ಬಿದ್ದರೆ 15 ಹೋದರೆ 85 + 85 ಎಷ್ಟು, 190. 190ನಾ 170. ಸೊ 170 ರೆಂಟ್ ನಾನು ಪೇ ಮಾಡಬೇಕಾಗತ್ತೆ ಹಂಗೆ. ಓಕೆ ಸೊ ಈಗ ಡೈಸ್ ರೋಲ್ ಮಾಡ್ತೀನಿ. Roll a dice. You got 3. Gate Xing. Move to 13. ಅರವಿಂದ್ Hospital. ಅವರು ಕೊಡ್ಬೇಕು ಈಗ ನಾನು. Gate Xing paid 55 rupees to Arvind ARGP. ನೋಡಿ 55 ರೂಪಾಯಿ ಅರವಿಂದ್ ಅವ್ರಿಗೆ ಕೊಟ್ಟೆ. KSB's turn. ಸೊ ಈಗ KSB got 3. ಕಾವ್ಯ ಅವರು KSB. Move to 2. Factory. ಯಾರು ಹತ್ರ ಇಲ್ಲ, ಅದನ್ನು ಪರ್ಚೇಸ್ ಮಾಡೋದೇ ಅವರು. 85 ರೂಪಾಯಿ ಬೇರೆ KSB ಹೆಚ್ಚಿಸ್ಕೊಂಡಿದೆ. purchased factory. ಫ್ಯಾಕ್ಟ್ರಿನೂ ಪರ್ಚೇಸ್ ಮಾಡಿದ್ರು. Arvind ARGP's turn. ನೆಕ್ಸ್ಟ್ ಅರವಿಂದ್ ಅವ್ರು ಏನು ಪರ್ಚೇಸ್ ಮಾಡ್ತಾರೆ ಈಗ. Arvind ARGP got 6. Arvind ARGP. Move to 5. Shopping mall. ಶಾಪಿಂಗ್ ಮಾಲ್ ಪರ್ಚೇಸ್ ಮಾಡ್ತಾರೆ ಈಗ ಅರವಿಂದ್ ಅವರು. ಓಕೆ ಸೊ ನೋಡೋಣ. Arvind ARGP purchased shopping mall. ಓಕೆ ಪರ್ಚೇಸ್ ಮಾಡಿದ್ರು. Yours turn. Roll a dice. ಓಕೆ ನಾನು ರೋಲ್ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ತೋರಿಸ್ತೀನಿ ನಿಮಗೆ. Check view all properties button. ನೋಡಿ ಮೊದಲು ನಮಗೆ View players button. ವ್ಯೂ ಪ್ಲೇಯರ್ಸ್ ಅಂತ ಆಪ್ಷನ್ ಸಿಗ್ತಾ ಇತ್ತು. ಅಲ್ಲಿ ಹೋಗಿ ಯಾರ್ಯಾರು ಪ್ಲೇಯರ್ಸ್ ಇದ್ದಾರೆ ಅಂತ ನೋಡಬೇಕಾಯಿತು. ಈಗ ಅದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ, View all properties button. ವ್ಯೂ ಆಲ್ ಪ್ರಾಪರ್ಟೀಸ್. ಈ ಗೇಮಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ. ಇದರೊಳಗೆ ಹೋದರೆ ನಿಮಗೆ All properties 16. ನೋಡಿ ಟೋಟಲ್ 16 ಪ್ರಾಪರ್ಟೀಸ್ ಇರುತ್ತೆ. 0. Telecom. Price 260. Rent 65. ಸೊ ನೋಡಿ ಪ್ರತಿಯೊಂದು ನಂಬರಲ್ಲೂ ಯಾವ ವಸ್ತು ಇದೆ, ಅಂದರೆ ಯಾವ ಪ್ಲೇಸ್ ಇದೆ, ಆಮೇಲೆ ಅದಕ್ಕೆ ರೆಂಟ್ ಎಷ್ಟು ಮತ್ತು ಪ್ರೈಸ್ ಎಷ್ಟು ಇದೆಲ್ಲ ಹೇಳುತ್ತೆ ನಿಮಗೆ. ಅವು 0 ಅಲ್ಲಿ ಟೆಲಿಕಾಮ್ ಇದೆ, ಅದು ರೇಟ್ ಹೇಳ್ತು ಮತ್ತು ರೆಂಟ್ ಹೇಳ್ತು. ನೆಕ್ಸ್ಟು 1. Apartment. Price 220. Rent 55. ಹೀಗೆ. ಸೊ ಹಾಗೆ ನಾವು ಸ್ವೈಪ್ ಮಾಡ್ತಾ ಹೋದರೆ ಯಾವುದಾದ್ರು ಜಾಗನ ಯಾರಾದರೂ ತೊಗೊಂಡು ಪರ್ಚೇಸ್ ಮಾಡಿದರೆ ಅವರು ಅದರಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳುತ್ತೆ. ನೋಡಿ ಇಲ್ಲಿ 2. Factory. KSB. Invested 180. Current rent 45. ನೋಡಿ ನಂಬರ್ 3ಅಲ್ಲಿ ಕಾವ್ಯ ಅವರು ಆ ಫ್ಯಾಕ್ಟ್ರಿನ ಪರ್ಚೇಸ್ ಮಾಡಿದ್ದಾರೆ 180 ರೂಪೀಸ್ಗೆ. 3. Subway price 340. Rent 85. ಸಬ್ವೇನ ಯಾರು ಪರ್ಚೇಸ್ ಮಾಡಿಲ್ಲ. 4. Water supply. Price ಇದನ್ನು 260. ಯಾರು ಪರ್ಚೇಸ್ Rent ಮಾಡಿಲ್ಲ. 5. Shopping mall. Aravind ARGP. Invested 220. Current rent 55. ಓಕೆ 5ಅಲ್ಲಿ ಅರವಿಂದ್ ಅವರು ಶಾಪಿಂಗ್ ಮಾಲ್ನ ಪರ್ಚೇಸ್ ಮಾಡಿದ್ದಾರೆ. ಸೊ ಹಿಂಗೆ ಈ 0ಇಂದ 15ವರೆಗೂ ಈ 16 ಮನೆಗಳದು ಇದೇನು ಚೇಂಜ್ ಆಗಲ್ಲ. ಓಕೆ ಎಲ್ಲ ಗೇಮಲ್ಲೂ ಇದೇ ಇರುತ್ತೆ. 0 ಅಲ್ಲಿ ಟೆಲಿಕಾಮ್ ಇದೆ ಅಂದರೆ ಟೆಲಿಕಾಮೇ ಇರುತ್ತೆ. 5ಅಲ್ಲಿ ಶಾಪಿಂಗ್ ಮಾಲ್ ಇದೆ ಅಂದರೆ ಶಾಪಿಂಗ್ ಮಾಲೇ ಇರುತ್ತೆ. ಸೊ ಗೇಮ್ ಆಡ್ತಾ ನಿಮಗೆ ಇದು ಕೂಡ ಬಯಾಟ್ ಆಗುತ್ತೆ ಯಾವ ನಂಬರಲ್ಲಿ ಏನೇನಿದೆ ಅಂತ. ಸೊ ಇಲ್ಲೇ ಬ್ಯಾಕ್ ಬರೋಣ. ಸೊ ಬ್ಯಾಕ್ ಬಂದರೆ ಬ್ಯಾಕ್ ಬರಲ್ಲ, ಕ್ಲೋಸ್ ಕೊಡಬೇಕು. ಲೆಫ್ಟ್ ಸ್ವೈಪ್ ಮಾಡ್ತಾ 4. ಬಂದರೆ 3. 2. 1. 0. Close button. ಕ್ಲೋಸ್ ಅಂತ ಇದೆ, ಕ್ಲೋಸ್ ಕೊಡೋಣ. Dice games. ಈಗ ಗೇಮ್ ಕಂಟಿನ್ಯೂ ಮಾಡೋಣ. Roll a dice button. You got 6. ಓಕೆ ಎಲ್ಲೂ Gate Xing. Move to 3. Subway. 3. ಸಬ್ವೆ Subway price 340. ಸದ್ಯ ಯಾರು ಪರ್ಚೇಸ್ ಮಾಡಿರಲಿಲ್ಲ, ನಾನೇ ಪರ್ಚೇಸ್ ಮಾಡೋಣ. Purchase at Gate Xing purchased Dice Subway. games. ಓಕೆ ಕ್ಯಾಶ್ ಖಾಲಿ ಆಗೋರು ಪರ್ಚೇಸ್ ಮಾಡ್ತಾ ಇರೋದೆ. ರೆಂಟ್ ಬೇರೆ KSB's ಕೊಟ್ಟಿದ್ದೀನಿ turn. ನಾನು. ಯಾವ್ಯಾರು KSB got 3. KSB. Move to 5. Shopping mall. KSB paid 55 rupees to Arvind ARGP. ಶಾಪಿಂಗ್ ಮಾಲ್ ಅರವಿಂದ್ ಅವ್ರು Arvind ಪರ್ಚೇಸ್ ಮಾಡಿದ್ರು. ARGP's turn.
ಹಾಗಾಗಿ ಅವ್ರಿಗೆ ರೆಂಟ್ ಕೊಡಬೇಕಾಯ್ತು ಈಗ ಕಾವ್ಯ ಅವ್ರು 55 ರೂಪಾಯಿ. Arvind ARGP got 5. ಓಕೆ Arvind ARGP moved to 10. Shipyard. ಇವರು Arvind ARGP paid 45 rupees to Gatik Singh. ಹಾಂ ಅರವಿಂದ್ ಅವರು Yours ನನಗೆ turn. Roll a dice. ನನ್ನ ಜಾಗಕ್ಕೆ ಬಂದ್ರವರು ಸ್ಕೂಲೋ ಏನೋ ಇತ್ತು ಅದೊಂದು 10ನಲ್ಲಿ ನನಗೆ 55 ರೂಪೀಸ್ ಪೇ ಮಾಡಿದ್ರು ಅರವಿಂದ್ ಅವರು. ಸೊ ಹಿಂಗೆ ಅದು ಆಗ್ತಾ ಇರುತ್ತೆ ನೋಡಿ. ನೆಕ್ಸ್ಟು Roll a dice. You got 5. Gatik Singh moved to 8. Fuel station. 8. Fuel station price 260. ಓಕೆ ಫ್ಯೂಲ್ ಸ್ಟೇಷನ್ನು Purchase at 260. ಯಾರು ಪರ್ಚೇಸ್ ಮಾಡಿರಲಿಲ್ಲ, ಸದ್ಯ ಪರ್ಚೇಸ್ ಮಾಡಿಬಿಡೋಣ. Gatik Singh purchased Dice fuel games. station. ಓಕೆ ಪರ್ಚೇಸ್ ಮಾಡೀನಿ. KSV's turn. KSV got 4. ಎಲ್ಲ ಪರ್ಚೇಸ್ ಮಾಡೋಣ KSV ಆಯಿತು. moved to 9. School. Upgraded school. ಹಾಂ ಸ್ಕೂಲ್ ಅಪ್ಗ್ರೇಡ್ ಆಯಿತು. Arvind ಕೇಳಿಸ್ಕೊಂಡಿರ್ಬೋದು. ARGP's turn. ಅಪ್ಗ್ರೇಡೆಡ್ ಅಂತಂದರೆ Arvind ARGP got 2. Arvind ARGP moved to 12. Electricity. ಹಾಂ ಎಲೆಕ್ಟ್ರಿಸಿಟಿ ಯಾರು ಪರ್ಚೇಸ್ ಮಾಡಿಲ್ಲ, ಅವರೇ ಪರ್ಚೇಸ್ ಮಾಡ್ತಾರೆ ಈಗ. ಸೊ ಅಪ್ಗ್ರೇಡೆಡ್ ಅಂತಂದರೆ ನಾನು ಹೇಳಿದೆ ನಾವು ನಾವು ಪರ್ಚೇಸ್ ಮಾಡಿರ್ತೀವಲ್ಲ, Arvind ARGP purchased electricity. Yours turn. Roll a dice. ನಾವು ಪರ್ಚೇಸ್ ಮಾಡಿರೋ ಜಾಗಕ್ಕೆ ನಾವು ಮತ್ತೆ ಸುತ್ತ ಹಾಕೊಂಡು ಅಲ್ಲಿಗೆ ಬಂದರೆ ಅದು ರೆಂಟು ಅಪ್ಗ್ರೇಡ್ ಆಗುತ್ತೆ. ಅಂದರೆ ಈಗ 55 ಇದ್ದಿದ್ದು ರೆಂಟು 110 ಆಗುತ್ತೆ. ಸೊ ಬೇರೆಯವರೇ ಬರಬೇಕು ಅಂತ ಇಲ್ಲ, ನಾವೇ ಬಂದರೂ ಕೂಡ ಅಪ್ಗ್ರೇಡ್ ಆಗುತ್ತೆ. ಬಟ್ ಏನಂದರೆ ಡಿಫ್ರೆನ್ಸು, ಬೇರೆಯವ್ರು ಬಂದರೆ ರೆಂಟು ನಮಗೆ ಸಿಗುತ್ತೆ, ನಾವೇ ಬಂದರೆ ಅಲ್ಲಿ ಅಪ್ಗ್ರೇಡ್ ಆಗುತ್ತೆ. ನೆಕ್ಸ್ಟ್ ಯಾರಾದರೂ ಅಲ್ಲಿ ಬಂದಾಗ ಅವರು ತ್ರಿಬಲ್ ರೆಂಟ್ ಕೊಡಬೇಕಾಗತ್ತೆ, ಆ ಥರ. ಓಕೆ, ಸೊ ಈಗ ಒಂದು ಸಲ ಎಲ್ಲರದು ತೋರಿಸ್ತೀನಿ ನೋಡಿ ಎಷ್ಟೆಷ್ಟಿದೆ. Gatik Singh. Cash 363. Assets 960. Total 1323. ಸೊ ನನ್ನ ಹತ್ರ ಇಷ್ಟು ಅಸೆಟ್ಸು ಮತ್ತು ಎಷ್ಟು ಕ್ಯಾಶ್ ಇದೆ ಅನ್ನೋದು ಹೇಳುತ್ತೆ. ನೆಕ್ಸ್ಟು 25 seconds. ಅದೇ ರೀತಿ ಬೇರೆಯವ್ರದ್ದು. Stop 12 minutes. KSB. Cash 623. Assets 740. Total 1363. Window dice games. ಓಕೆ, ಇವ್ರ ಹತ್ರ ಜಾಸ್ತಿನೇ ಇದೆ. Arvind ARGP. Cash 613. Assets 700. Total 1313. ಓಕೆ, ಎಲ್ಲರಿಗಿಂತ ಜಾಸ್ತಿ ಕಾವ್ಯ ಹತ್ರ ಇದೆ ಈಗ. 7 seconds. ನೆಕ್ಸ್ಟು Roll a dice. ರೋಲ್ ಮಾಡೋಣ. You got 5. Gatik Singh moved to 13. Hospital. Gatik Singh paid 110 rupees to Arvind ARGP. ನೋಡಿ ಆಲ್ರೆಡಿ KSB's ಅವಾಗಲೇ turn. 13ನಲ್ಲಿ ಕಾವ್ಯ ಅವರು ರೆಂಟ್ ಪೇ ಮಾಡಿದ್ರು, ಮತ್ತೆ ಅದಕ್ಕೆ ನಾನು ಬಂದಿದ್ದಕ್ಕೆ KSV got 6. ಡಬಲ್ ರೆಂಟ್ ಪೇ ಮಾಡಂಗಾಯ್ತು 55 KSV ಜಾಗದಲ್ಲಿ. moved to 15. Airlines. Oh. Upgraded airlines. ಹಾಂ, ಕಾವ್ಯ ಅವರು ಅಪ್ಗ್ರೇಡ್ ಮಾಡ್ಕೊಂಡು ಹೋಗ್ತಾ Arvind ಇರಪ್ಪ. ARGP's turn. ಏರ್ಲೈನ್ಸ್ ಅಪ್ಗ್ರೇಡ್ ಆಯಿತು, ಡಬಲ್ ರೆಂಟು. Arvind ARGP got 4. Arvind ARGP moved to 0. Telecom. ಟೆಲಿಕಾಮ್ ಯಾರು ಪರ್ಚೇಸ್ ಮಾಡಿಲ್ಲ, ಈಗ ಅವರೇ ಪರ್ಚೇಸ್ ಮಾಡ್ತಾರೆ. ನಾನೇ ರೆಂಟ್ ಪೇ ಮಾಡ್ತಾ Arvind ARGP purchased telecom. ಕ್ಯಾಶ್ ನಂದೆಲ್ಲ ಖಾಲಿ ಆಗ್ತಾ ಇದೆ. Yours turn. Roll a dice. ಒಂದು ವೇಳೆ ನಿಮ್ಮ ಹತ್ರ ಕ್ಯಾಶ್ ಖಾಲಿಯಾಗಿದೆ, ಪರ್ಚೇಸ್ ಮಾಡೋದಕ್ಕಿಲ್ಲ ಅಥವಾ ಸೆಲ್ ಮಾಡೋಕ್ಕೂ ಏನೂ ಇಲ್ಲ ಅಂತಂದರೆ ಪಾಪಪ್ ಬರಲ್ಲ ನಿಮಗೆ ಪರ್ಚೇಸ್ ಮಾಡೋದಕ್ಕೆ, ಹಂಗೆ ಡೈಸ್ ಪಾಸ್ ಆಗಿಬಿಡುತ್ತೆ. ನೋಡೋಣ ಯಾರು ಫಸ್ಟ್ ಪಾಪರ್ ಆಗ್ತಾರೆ ಇಲ್ಲಿ. Check. Roll a dice. Button. ಡೈಸ್ ರೋಲ್ ಮಾಡೋಣ. You got 4. Gatik Singh moved to 1. Apartment. 1. Apartment price 220. ಓಕೆ, ಪರ್ಚೇಸ್ ಮಾಡೋಣ. ಯಾರು ಪರ್ಚೇಸ್ ಮಾಡಿರಲಿಲ್ಲ ಅಪಾರ್ಟ್ಮೆಂಟ್ನ. Purchase at 220. Gatik Singh purchased Dice apartment. games. ಮತ್ತೆಲ್ಲ ಪರ್ಚೇಸ್ ಮಾಡಿ KSV's turn. ಅಡಾನಿ ಅಂಬಾನಿಗಳು ಆಗ್ತಾ ಇದ್ದೀವಿ. KSV got 6. KSV moved to 5. Shopping mall. KSV paid 110 rupees to Arvind ARGP. ನೋಡಿ ಸ್ನೇಹಿತರೆ, Arvind ARGP's turn. ನಾನು ಅವಾಗಲೇ ಪೇ ಮಾಡಿದ್ದೆ ಅನ್ಸುತ್ತೆ ಅರವಿಂದ್ ಅವರಿಗೆ, ಅಥವಾ ಕಾವ್ಯನೇ ಪೇ ಮಾಡಿದ್ರೆ ಗೊತ್ತಿಲ್ಲ. ಈಗ ಇನ್ನೊಂದು ಟೈಮ್ ಇದಕ್ಕೆ ಡಬಲ್ ರೆಂಟ್ 110 ರೂಪೀಸ್ ಕಟ್ಟಿದ್ರು ಈಗ ಅರವಿಂದ್ ಅವ್ರಿಗೆ ಆ್ಯಡ್ ಆಗಿರುತ್ತದು. Arvind ARGP got 1. Arvind ARGP moved to 1. Apartment. ಹಾಂ, ನನಗೆ Arvind ಬರುತ್ತೆ. ARGP paid 55 rupees to Gatik Singh. ಹಾಂ, ನನಗೆ ಬಂತು ರೆಂಟು. ಅರವಿಂದ್ ಅವರು Yours turn. Roll a dice. ಶಾಪಿಂಗ್ ಮಾಲಿಗೆ ರೆಂಟನ್ನು ಕೊಟ್ಟು ಶಾಪಿಂಗ್ ಮಾಲಲ್ಲಿ ಕೂತಿದ್ದಾರೆ. ಸೊ ನೆಕ್ಸ್ಟ್ You got 4. ನಾನು ಯಾರು ಕೊಡ್ತೀನಪ್ಪ. Gatik Singh moved to 5. Shopping mall. Sell property worth 77. ಹಾಂ, ನೋಡಿ ಸ್ನೇಹಿತರೆ, ಈಗ ಏನಾಗುತ್ತೆ, Sell 1. Apartment. Selling price 220. Rent 110. ನಾನು ಈಗ 77 ರೂಪೀಸ್ ಕಡಿಮೆ ಬಿದ್ದಿದೆ ನನಗೆ. ಸೊ ನನ್ನ ಕ್ಯಾಶ್ ಅಷ್ಟಿಲ್ಲ, ಹಾಗಾಗಿ ನಾನು ಪರ್ಚೇಸ್ ಮಾಡಿರೋ ಐಟಮ್ಸಲ್ಲಿ, ಅಂದರೆ ಪರ್ಚೇಸ್ ಮಾಡಿದ್ನಲ್ಲ ನಾನು ಏನೇನೋ, ಅದೇನೇನು ಪರ್ಚೇಸ್ ಮಾಡಿನೋ ನನಗೆ ಮರ್ತೋಗಿದೆ. ಸೊ ಶಾಪಿಂಗ್ ಮಾಲ್ ನೋಡಿ ಇಲ್ಲಿ ತೋರಿಸುತ್ತೆ. Sell prop 1. Apartment. Selling price 220. Rent 110. ಸೊ ಅಪಾರ್ಟ್ಮೆಂಟು, ಸೊ ಇದನ್ನು ಸೆಲ್ ಮಾಡಬೇಕಾಗತ್ತೆ ನಾನು. ಇದನ್ನೇ ಅಂತಲ್ಲ, ಇಲ್ಲಿ ನೋಡಿ. Sell 3. Subway. Selling price 340. Rent 85. ಸೊ ಸಬ್ವೆ ಯಾವ್ದ್ಯಾವ್ದು ನಾವು ಪರ್ಚೇಸ್ ಮಾಡಿದ್ದೀವಲ್ಲ ಇದರಲ್ಲಿ ತೋರಿಸುತ್ತೆ, ನೀವು ಇದನ್ನ ಮಾರ್ಬಿಟ್ಟು ಅವ್ರ ಸಾಲ ತೀರಿಸಿ ಅಂತ. ಬಾಡಿಗೆ ನಾವು ಕೊಡಲೇಬೇಕಲ್ಲ, ಕೊಡ್ದಂಗಂತೂ ಬಿಡಲ್ಲ. ಹಾಗಾಗಿ ನಾವು ಏನಾದರೂ ಮಾರಾದರೂ ಸಾಲ ತೀರಿಸ್ಬೇಕಾಗತ್ತೆ. ಸೊ Sell 6. Garage. Selling price 180. Rent 45. ಯಾವುದು ಕಡಿಮೆ ರೆಂಟ್ ಇದೆಯೋ ಅದನ್ನು ಸೇಲ್ ಮಾಡೋಣ. ಸೊ ಗ್ಯಾರೇಜು 45 ರೆಂಟ್ ಇದೆ. Sell 8. Fuel station. Selling price 260. Rent 65.
ಓಕೆ ಎಲ್ಲ 45ಗಿಂತ ಜಾಸ್ತಿ Sell. ಇದೆ. 10. Shipyard. Selling price 180. Rent 90. ಇದು ಬೇಡ. Sell. Stop recording. But So, sell 10. garage. Sell 8. Sell 6. Sell 6. Garage. Selling price 180. Rent 45. ಸೊ ನೀವು ಅಷ್ಟೇ ಮಾರೋವಾಗ ಕಡಿಮೆ ರೆಂಟ್ ಯಾವುದಿರುತ್ತೋ ಅದನ್ನು ಮಾರಿ. ಯಾಕೆಂದರೆ ಜಾಸ್ತಿ ಇದ್ದಿದ್ದು ಮಾರಿದ್ರೆ ನಮಗೆ ಲಾಸು. ಜಾಸ್ತಿ ಇದ್ದಿದ್ದ ಕಡೆ ನೆಕ್ಸ್ಟ್ ಯಾರಾದರೂ ಬಂದರೆ ನಮಗೆ ಜಾಸ್ತಿ ಕ್ಯಾಶ್ ಸಿಗುತ್ತೆ ರೆಂಟು. ಹಾಗಾಗಿ ಅದನ್ನು ಮಾರಬಾರ್ದು. ಓಕೆ, ಸೊ ಈಗ Sell. ಇದನ್ನು ಸೆಲ್ ಮಾಡೋಣ. Sold garage. Dice games. Phoenix Singh paid 165 rupees to Arvind ARGP. ಸೊ ಅರವಿಂದ್ ಅವರು 160 ರುಪೀಸ್ KSB ಕೊಟ್ಟೆ ನಾನು ಒಂದೇ ಸಲ. ಯಪ್ಪ, ನೋಡೋಣ. ನಾನೇ ಫಸ್ಟ್ ಪಾಪರಾಗಂಗೆ ಕಾಣ್ತಾ ಇದ್ದೀನಿ ಯಾಕೋ. KSB got 2. KSB moved to 7. Seaway. ಸಿವೆ ಯಾರೂ ಪರ್ಚೇಸ್ ಮಾಡಿಲ್ಲ. ಇವ್ರ ಹತ್ರ ಪರ್ಚೇಸ್ ಮಾಡೋಕ್ಕೆ ಕ್ಯಾಶ್ ಇದೆಯಾ? ಖಂಡಿತ KSB ಇದೆ. purchased Seaway. ಪರ್ಚೇಸ್ ಮಾಡಿದ್ರು. Arvind ARGP's turn. Arvind ARGP got 5. Arvind ARGP moved to 6. Garage. ನನಗೆ ಬರುತ್ತೀಗ ರೆಂಟು. ಸೆಲ್ ಮಾಡುತ್ತಾರ ಅನ್ಸುತ್ತೆ ಅವ್ರ ಹತ್ರ ಕ್ಯಾಶ್ Arvind ಇಲ್ಲ. ARGP purchased garage. ಇಲ್ಲ, ನಾನು ಆ್ಯಕ್ಚುಲಿ ನಾನು ಸೆಲ್ ಮಾಡಿದ್ದೆ. ಓಕೆ, Yours turn. Roll dice. ಜಸ್ಟ್ ಈಗ ತಾನೇ ನಾನು ಸೆಲ್ ಮಾಡಿದ್ದೆ ನೋಡಿ. ಅದನ್ನ ಅರವಿಂದ್ ಅವ್ರು ಪರ್ಚೇಸ್ ಮಾಡಿದ್ರು. ಅವ್ರ ಹತ್ರ ಕ್ಯಾಶ್ ಇತ್ತು, ನಾನು ಸೆಲ್ ಮಾಡಿಬಿಟ್ಟಿದ್ದೆ. ಅದನ್ನ ಈಗ ಅರವಿಂದ್ ಅವರು ಪರ್ಚೇಸ್ ಮಾಡಿದ್ದಾರೆ. 6ಗೆ ಬಂದರು, ಪರ್ಚೇಸ್ ಮಾಡಿದ್ರು. ಓಕೆ, ನೆಕ್ಸ್ಟು You got 4. ಏನು ಬರುತ್ತೆ? Phoenix Singh moved to 9. School. Sell property worth 7. ಮತ್ತೆ ನಾನು ಸೆಲ್ ಮಾಡಬೇಕಾದ ಪರಿಸ್ಥಿತಿ. ಯಾಕಂದರೆ 9 ಸ್ಕೂಲು ಕಾವ್ಯ ಅವ್ರು ಪರ್ಚೇಸ್ ಮಾಡಿದ್ರು ಇದನ್ನ. ಸೊ 9 ರುಪೀಸ್ ಕಡಿಮೆ ಇದೆ ನನ್ನ ಹತ್ರ ಕ್ಯಾಶು. ಸೊ ಹಂಗಾಗಿ 9 ರುಪೀಸ್ ನನಗೆ ಬೇಕು ಅಂತಂದರೆ ಏನಾದರೂ ಸೆಲ್ ಮಾಡೋ ಮೂಲಕ ನಾನು 9 ರುಪೀಸ್ನ ಪಡ್ಕೊಬೇಕು. ಸೊ Sell. ಯಾವ್ದನ್ನ ಪರ್ಚೇಸ್ ಮಾಡೋಣ? 1. Apartment. Sorry, sell. Selling price 220. Rent 110. ಇಲ್ಲ. Sell 3. Subway. Selling price 340. Rent 85. ಇದು Sell ಬೇಡ. 8. Fuel station. Selling price 260. Rent 65. ಇದೇ ಕಡಿಮೆ ರೆಂಟ್ ಇರೋದು 65 ಅನ್ಸುತ್ತೆ. Sell 10. Shipyard. Selling price 180. Rent 90. ಓಕೆ, ಇದೆ. Sell. Stop. Sell 10. Sell 8. Fuel station. Sell ಫ್ಯೂಲ್ ಸ್ಟೇಷನ್ ಸೆಲ್ ಮಾಡೋಣ. ಸೊ ಎಷ್ಟಿದೆ ಇದು? 8. Fuel station. Selling price 260. Rent 65. ಸೊ 260 ರುಪೀಸ್ ನಾನು ಸೆಲ್ ಮಾಡಿದಾಗ ಎಷ್ಟು ನಮಗೆ 9 ರೂಪಾಯಿನ ಎಷ್ಟೋ ಕಡಿಮೆ ಬಿದ್ದಿತ್ತಲ್ಲ, ಅಷ್ಟೆಲ್ಲ ಹೋಗಿ ನನ್ನ ಹತ್ರ ಉಳಿದಿದ್ದ ಕ್ಯಾಶ್ ಏನಿರುತ್ತೋ ಅದು ಉಳ್ಕೊಳ್ಳುತ್ತೆ. ಓಕೆ, Sell. ಸೊ ಸೆಲ್ ಮಾಡೋಣ. Sold fuel station. Dice games. Phoenix Singh paid 110 rupees to KSB. ಸೊ 110 ರುಪೀಸ್ ಪೇ ಮಾಡಿದೆ ಅವ್ರಿಗೆ. KSB's turn. ನೋಡೋಣ ಈಗ ಕಾವ್ಯ ಅವರು ಏನು ಪರ್ಚೇಸ್ ಮಾಡ್ತಾರೋ ಅಥವಾ ಏನು ಸೆಲ್ ಮಾಡೋ ಪರಿಸ್ಥಿತಿ ಇನ್ನೂ ಇಲ್ಲ ಅನಿಸುತ್ತೆ. ನಾನೇ ಈಗ ಕಡಿಮೆ ಇರೋದು ಅನಿಸುತ್ತೆ. ನೋಡೋಣ, ಎಲ್ಲರದ್ದು ಒಂದು ಸಲ ತೋರಿಸ್ಲಾ? Gadak Singh 9. KSB 7. Arabic. Gadak Singh. Cash 253. Assets 740. Total 993. ನನ್ನ ಹತ್ರ 1000ಕ್ಕಿಂತನೂ ಕಡಿಮೆ ಆಗಿಬಿಟ್ಟಿದೆ. ನಾನೇ ಪಾಪರಾಗಂಗೆ ಕಾಣ್ತೀನಿ. ಬೇರೆಯವ್ರು ನೋಡೋಣ. 34. Stop record. 18 minutes. 20. KSB. Cash 283. KSB got 5. Assets 1080. Total KSB moved to 12. 1363. Electricity. Window Dice Games. KSB paid 65 rupees to Arvind ARGP. ಓಕೆ, ಮತ್ತೆ ರೆಂಟ್ ಪೇ Arvind ARGP's turn. ಅರವಿಂದ್ ಅವರು ನೋಡೋಣ ಎಷ್ಟು ಬೇಕು. Arvind ARGP got 6. Arvind ARGP moved to 12. Electricity. Upgraded electricity. Yours turn. Roll a dice. ಎಲೆಕ್ಟ್ರಿಸಿಟಿ ಅಪ್ಗ್ರೇಡ್ ಆಯಿತು. ನೋಡೋಣ ಈಗ ಯಾರ್ದು ಎಷ್ಟೆಷ್ಟಿದೆ. Arabic. KSB. Cash 218. Assets 1080. Total 1298. ಓಕೆ, ಟೋಟಲ್ 1298 ವರ್ತ್ ಪ್ರಾಪರ್ಟಿ ಮತ್ತು ಕ್ಯಾಶ್ ಎರಡು ಸೇರಿ ಇಷ್ಟಿದೆ ಅವ್ರ ಹತ್ರ, ಅರವಿಂದ್ ಹತ್ರ. Arabic ARGP. Cash 568. Assets 1140. Total 1708. ಓ, ಅರವಿಂದ್ ಅವರೇ ಎಲ್ಲರಿಗಿಂತ ರಿಚೆಸ್ಟ್. ಈಗ ನಮ್ದಂತೂ 1000 ರೂಪಾಯಿಗಿಂತ ಕೆಳ ಇಳಿದಿದೆ ಕ್ಯಾಶು ಮತ್ತು ಅಸೆಟ್ಸು. 1000 ರೂಪಾಯಿಗಿಂತ ಕಡಿಮೆ ಆಗಿದೆ. ಇವರಿಬ್ಬರದು ಇನ್ನೂ 1000 ಮೇಲಿದೆ. ಅದು ಅರವಿಂದ್ ಅವ್ರದ್ದಂತೂ 1600 ಚಿಲ್ಲರೆ ಇದೆ. ಸೊ KSB 19. Stop recording. Button. ಈಗ ರೋಲ್ ಮಾಡೋಣ, ನೋಡೋಣ ಏನು ಸಿಗುತ್ತೆ. Roll a dice. You got 1. Phoenix Singh moved to 10. Shipyard. Upgraded shipyard. ಶಿಪ್ ಯಾರ್ಡ್ ಅಪ್ಗ್ರೇಡ್ ಆಯಿತು. KSB's ಬಟ್ ಯಾರು turn. ಅಲ್ಲಿ ಬರ್ತಾ ಇಲ್ವಲ್ಲ ಅಪ್ಗ್ರೇಡ್ ಆಗಿ ಏನು ಮಾಡೋದು? ಯಾರೋ ಬಂದರೆ ಲಾಭ. KSB got 2. 10 ಯಾರಾದರೂ ಬರಬೇಕು. KSB moved to 14. Hotel. ಹೋಟೆಲ್ನ ಪರ್ಚೇಸ್ KSB ಮಾಡ್ತಾರೆ. purchased hotel. ಹೋಟೆಲ್ನು ಪರ್ಚೇಸ್ ಮಾಡಿ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಾನೇ ಸೆಲ್ ಮಾಡ್ಕೊಂಡು ಹೋಗ್ತಾ Arvind ಇರೋದು. ARGP's turn. ನಾನೇ ಫಸ್ಟ್ ಪಾಪರ್ ಆಗ್ತೀನಿ. Arvind ARGP got 4. Arvind ARGP moved to 0. Telecom. Upgraded telecom. ಅಪ್ಗ್ರೇಡ್ ಆಯಿತು. ಟೆಲಿಕಾಮ್ನ Yours ಅವರೇ turn. Roll ಪರ್ಚೇಸ್ dice. ಮಾಡಿದ್ರು, ಅವ್ರಿಗೆ ಬಂತು. ಹಂಗಾಗಿ ಅಪ್ಗ್ರೇಡ್ ಆಯಿತು. ಯಾರಾದರೂ ಅಲ್ಲಿ ಹೋದರೆ ರೆಂಟ್ ಅಂತೂ ಸರಿಯಾಗಿ ಕೊಡಬೇಕಾಯ್ತು. You got 1. Phoenix Singh moved to 11. Highway. KSB's turn. ಅಷ್ಟೇ, ನನ್ನ ಹತ್ರ ಈಗ ಅದನ್ನ ಪರ್ಚೇಸ್ ಮಾಡೋಕ್ಕೂ ದುಡ್ಡಿಲ್ಲ. ಅದು ಯಾರಿಗೂ ರೆಂಟು ಕೊಡೋಂಗಿಲ್ಲ ನಾನು. ಹಾಗಾಗಿ ಹಂಗೆ ಮುಂದಕ್ಕೆ ಪಾಸ್ ಆಯ್ತು. ಯಾಕಂದರೆ ನನ್ನ ಹತ್ರ KSB got 4. ದುಡ್ಡೇ ಇಲ್ಲವಲ್ಲ ಪರ್ಚೇಸ್ ಮಾಡೋಕ್ಕೆ. ಸೊ KSB moved to 2. Factory. Upgraded factory. ಫ್ಯಾಕ್ಟ್ರಿ ಅಪ್ಗ್ರೇಡ್ ಆಯಿತು. ಯಾಕೋ Arvind ARGP's ನನ್ನದೇ turn. ಲಕ್ಸರಿ ಇಲ್ಲ ಈ ಗೇಮಲ್ಲಿ ಈಗ ಇವತ್ತು. Arvind ARGP got 1.
Arvind ARGP. Moved to 1. Apartment. Arvind ARGP paid 110 rupees to Gatik Singh. ಹಾಂ ಸದ್ಯ ಒಂದರ Yours turn. Roll a dice. ನೋಡೋಣ. You got 5. Gatik Singh. Moved to 0. Telecom. ಅಯ್ಯೋ Gatik Singh paid 130 rupees to Arvind ARGP. 110 ರೂಪಾಯಿ ಅರವಿಂದಿಂದ ಬಂತು, 130 KSB's ಆಯಿತು. turn. ಏನು ಯೂಸ್ ಆಯಿತು? KSB got 3. KSB. Moved to 5. Shopping mall. ಓಕೆ, ಶಾಪಿಂಗ್ ಮಾಲ್ ಸಾಲ ತೀರ್ಸೋಕ್ಕೆ ಮೋಸ್ಟ್ಲಿ ಕಾವ್ಯ ಅವರು ಸೆಲ್ ಮಾಡ್ಬೇಕನ್ಸುತ್ತೆ ಏನಾದರೂ. ಅರವಿಂದ್ ಅವರು ಪರ್ಚೇಸ್ ಮಾಡಿದರು ಶಾಪಿಂಗ್ ಮಾಲ್ನ. ಸೊ ಅವರು ಏನು ಸೆಲ್ ಮಾಡೋದು ಅಂತ ನೋಡ್ತಾ ಇದ್ದಾರೆ ಅನಿಸುತ್ತೆ. ಸೆಲ್ ಮಾಡ್ತಾರೆ ನೋಡಿ ಈಗ ಅರವಿಂದ್ ಅವರಿಗೆ ಮೋಸ್ಟ್ಲಿ ಹೆವಿ ಅಮೌಂಟ್ ಕೊಡಬೇಕಾಗತ್ತೆ ಅವರು. ನನ್ನ ಪ್ರಕಾರ ಒಂದು 200 ರೂಪಾಯಿ ಮೇಲೆ ಆಗಿರುತ್ತಾ ಶಾಪಿಂಗ್ ಮಾಲ್ದು, ಅವಾಗಲಿಂದ ಅವರು ಇರೋ ಸುತ್ತಾಡಿ. ಹಾಗೆ ರೌಂಡ್ ಹೊಡಿತಾ ಇರ್ತೀವಿ ನಾವು 0 to 15, 15ಇಂದ 0 ಮತ್ತು 0 to 15 ಹಿಂಗೆ ರೌಂಡ್ ಹೊಡಿತಾ ಇರ್ತೀವಿ. Soul ಅಲ್ಲೇ Hotel. ಹಾಂ, ಹೋಟ್ಲು ಸೆಲ್ ಮಾಡಿದ್ರು ಕಾವ್ಯ. ಅರವಿಂದ್ ಅವರು ವಿನ್ನಾಗ ಥರ ಇದ್ದಾರೆ ಈಗ. ದಣಿ ಆಗ್ತಾಯಿದ್ದಾರೆ ಅರವಿಂದ್ ಅವರು, ಬಿಸ್ನೆಸ್ ಮ್ಯಾನ್ ಆಗ್ತಾಯಿದ್ದಾರೆ. KSB has dice control. Button disabled. Sold Seaway. KSB paid 220 rupees to Arvind ARGP. ಹಾಂ ನೋಡಿ, 2 Arvind ಐಟಮ್ ಸೇಲ್ ARGP's ಮಾಡ್ಬೇಕಾಯ್ತು ಅವರು. ಒಂದು ಸಾಲ ತೀರ್ಸೋಕ್ಕೆ Arvind ARGP got 4. 2 Arvind ಐಟಮ್. ARGP. Moved to 5. Shopping mall. Upgraded shopping mall. ಶಾಪಿಂಗ್ ಮಾಲ್ ಮೊದಲೇ ಜಾಸ್ತಿ ಇತ್ತು, Yours ಮತ್ತೆ ಅಪ್ಗ್ರೇಡ್ turn. Roll a ಮಾಡೋದು. dice. You got 1. Gatik Singh. Moved to 1. Apartment. Upgraded apartment. ನನ್ನ ಜಾಗಕ್ಕೆ ನಾನೇ ಬಂದೆ, ಅಪಾರ್ಟ್ಮೆಂಟ್ಗೆ ಅಪ್ಗ್ರೇಡ್ ಆಯಿತು. KSB's turn. KSB got 1. KSB. Moved to 6. Garage. KSB paid 45 rupees to Arvind ARGP. ಪಕ್ಕ ಅರವಿಂದ್ ಅವರೇ ಗೆಲ್ಲೋದು. Arvind ARGP's turn. Arvind ARGP got 3. Arvind ARGP. Moved to 8. Fuel station. ಫ್ಯೂಲ್ ಸ್ಟೇಷನ್ ಪರ್ಚೇಸ್ ಮಾಡ್ತಾರೆ ಅನ್ಸುತ್ತೆ ಅರವಿಂದ್ ಅವ್ರೀಗ, ಅಥವಾ ಯಾರೋ ಪರ್ಚೇಸ್ ಮಾಡಿದ್ರು ಅವಾಗಲೇ. Arvind ARGP purchased fuel station. ಹಾಂ, Yours turn. Roll a dice. ಪಕ್ಕ ಅವರೇ ವಿನ್ ಆಗ್ತಾರೆ ಅನಿಸ್ತಾ ಇದೆ. You got 2. Gatik Singh. Moved to 3. Subway. Upgraded subway. ನನಗೆ ಅಪ್ಗ್ರೇಡ್ ಆಗ್ತಾ ಬಿಟ್ರೆ ಯಾರು ನನ್ನ KSB's ಜಾಗ turn. ಬಂದು ರೆಂಟ್ ಕೊಡ್ತಾ ಇಲ್ಲ ನನಗೆ. KSB got 1. KSB. Moved to 7. Seaway. Arvind ARGP's turn. ಓಕೆ, ಕಾವ್ಯ ಅವ್ರ ಹತ್ರ ಒಂಚೂರು ದುಡ್ಡು ಕಡಿಮೆ ಆಗಿದೆ. Arvind ARGP got 6. Arvind ARGP. Moved to 14. Hotel. ಅರವಿಂದ್ ಅವ್ರು ಏನು ಪರ್ಚೇಸ್ ಮಾಡ್ತಾರೆ ಹೋಟೆಲ್ನು? Arvind ARGP purchased hotel. ಓಕೆ, ಪರ್ಚೇಸ್ ಮಾಡ್ತಾ ಹೋಗ್ತಾ ಇರೋ ಪ್ರತಿಯೊಂದನ್ನು. Yours turn. Roll a dice. ನೋಡಿ, ಈಗ ಒಂದ್ಸಲ ತೋರಿಸ್ತೀನಿ ಎಷ್ಟೆಷ್ಟಾಗಿದೆ. Gatik Singh. Cash 233. Assets 740. Total 973. ಸೊ ಇಷ್ಟಿದೆ ನನ್ನ ಹತ್ರ ಕ್ಯಾಶು ಮತ್ತು ಅಸೆಟ್ಸ್. ಕೇಳಿಸ್ಕೊಂಡ್ರಿ, ಕಾವ್ಯದ ಕೇಳಿಸ್ಕೊಳ್ಳಿ. 48 seconds. Stop with 23 minutes. KSB. Cash 293. Assets 740. Total 1033. Window dice games. ಸೊ 133 ಇದೆ ಅವ್ರ ಹತ್ರ ಟೋಟಲ್ಲು. Arvind ARGP. Cash 413. Assets 1580. Total 1993. ಯಪ್ಪ, ಇವ್ರ ಹತ್ರ ಅಂತೂ ಹತ್ರ 2007 ರೂಪಾಯಿ ಕಡಿಮೆ ಇದೆ ಅಷ್ಟೇ. Roll a dice. ಅಷ್ಟೊಂದು ಅಸೆಟ್ಸ್. You got 5. Gatik Singh. Moved to 8. Fuel station. Gatik Singh paid 65 rupees to Arvind ARGP. ಮತ್ತು ಅದರಲ್ಲೂ ರೆಂಟ್ ಪೇ ಮಾಡಿ ಕ್ಯಾಶ್ KSB's ಖಾಲಿ turn. ಆಗ್ತಾ ಇದೆ. ಅರವಿಂದ್ ಅವ್ರಿಗೆ ಕೊಡ್ತಾ ಇದೀವಿ ಎಲ್ಲ. ಈಗ 2000 ಮೇಲಾಗಿರುತ್ತೆ ನೋಡಿ ಅವ್ರದ್ದು ಅಸೆಟ್ಸ್. KSB got 1. KSB. Moved to 8. Fuel station. KSB paid 130 rupees to Arvind ARGP. ಅರವಿಂದ್ ಅವರಂತೂ ದಣಿ ಆಗ್ತಾ ಇದ್ದಾರೆ, Arvind ARGP's turn. ದೊಡ್ಡ ಗೌಡ್ರು. ಅರವಿಂದ್ Gatik 50. Stop with 24. KS Arvind ARGP. Cash 608. Assets 1580. Total 2188. ನೋಡಿ, 2188 Arvind ARGP got 6. ಅಸೆಟ್ಸ್ ಇದೆ ಅವ್ರ ಹತ್ರ. Arvind ARGP. Moved to 4. Water supply. ಪರ್ಚೇಸ್ ಮಾಡಿ ಅದನ್ನು. ಈಗ ಅವ್ರ ಹತ್ರ 600 ಪ್ಲಸ್ ರೂಪೀಸ್ ಕ್ಯಾಶ್ ಇದೆ, ಆರಾಮಾಗಿ ಸಿಕ್ಕಿದ್ದೆಲ್ಲ ಪರ್ಚೇಸ್ ಮಾಡ್ಬೋದು ಈಗ ಅವ್ರಿಗೆ. Arvind ARGP purchased water supply. ಪಕ್ಕ ಅವರೇ ಗೆಲ್ಲೋದು, ಯಾಕಂದರೆ ಎಲ್ಲ ಪರ್ಚೇಸ್ Yours ಮಾಡ್ತಾ turn. ಇರೋದು. Roll a dice. ನಾವೆಲ್ಲೇ ಹೋದರೂ ಅರವಿಂದ್ ಅವರು ಕೊಡ್ತಾ ಇರೋದೇ ಇನ್ನು. Roll a dice. But You got 1. Gatik Singh. Moved to 9. School. Gatik Singh paid 165 rupees to KSB. ಓಕೆ, KSB's turn. ಇನ್ನೂ ನಮ್ಮದು ಕಡಿಮೆ ಆಗ್ತಾ, ಮೈನಸ್ ಆಯ್ತು ಇನ್ನು. KSB got 6. KSB. Moved to 14. Hotel. KSB paid 45 rupees to Arvind ARGP. ನನ್ನ ಹತ್ರ 165 ತೊಗೊಂಡ್ರು, ಅಲ್ಲ Arvind ARGP's 45 turn. ಅರವಿಂದ್ ಅವ್ರಿಗೆ ಹೋಯ್ತು ಅಲ್ಲಿ. Arvind ARGP got 4.
Arvind ARGP. Moved to 8. Fuel station. Upgraded fuel station. ಅಪ್ಗ್ರೇಡ್ ಆಯ್ತು ಈಗ ಯಾರೋ ಲೋ Yours turn. Roll a dice. ಡಬಲ್ ರೆಂಟ್ ಆಗುತ್ತೆ. You got 2. Gated Singh. Move to 11. Highway. KSB's turn. ಒಂಥರ ಪರ್ಚೇಸ್ ಮಾಡೋಕ್ಕೂ ದುಡ್ಡಿಲ್ಲ, ಅದು ಯಾರ್ದು ಜಾಗನೂ ಅಲ್ಲ ಅದು ಹೈವೇ, ಹಾಗಾಗಿ KSB got 1. ಹಾಗೆ ಪಾಸ್ ಆಯಿತು ಡೈಸು. ನೆಕ್ಸ್ಟ್ KSB. Move to 15. Airlines. Upgraded airlines. Arvind ARGP's turn. Arvind ARGP got 5. Arvind ARGP. Move to 13. Hospital. Upgraded hospital. Yours turn. Roll a dice. ಅರವಿಂದ್ ಅವ್ರು ಖಾಲಿ ಆಗಬೇಕು ಅಂದರೆ ಅವರು ನಾನು ಕಾವ್ಯ ಏನೇನು ಪರ್ಚೇಸ್ ಮಾಡಿದೀವೋ ಆ ಜಾಗಕ್ಕೆ ಬರ್ತಾ ಇದ್ರೆ ಬ್ಯಾಕ್ ಟು ಬ್ಯಾಕು ಖಾಲಿ ಆಗುತ್ತೆ ಅವ್ರ ಹತ್ರ, ಇಲ್ಲಾಂದರೆ ಅವರೇ ಆಲ್ಮೋಸ್ಟ್ ವಿನ್ ಇದು. You got 5. Gated Singh. Move to 0. Telecom. Sell property worth 192. ಓಕೆ, ಈಗ 192 ರುಪೀಸ್ ಕಡಿಮೆ ಇದೆ ನನಗೆ, ಸೊ ಹಾಗಾಗಿ ನನ್ನ ಪ್ರಾಪರ್ಟಿನ ಸೇಲ್ ಮಾಡಬೇಕು ಯಾವುದಾದ್ರು. Sell. 1. Apartment. Selling price 220. Rent 220. ಇದು ಬೇಡ. Sell. 3. Subway. Selling price 340. Rent 170. ಇದು ಜಾಸ್ತಿ ರೆಂಟ್ ಇದೆ. Sell. 10. Shipyard. Selling price 180. Rent 135. ಇದು Sell. Stop recording. ಅಷ್ಟೇ Sell. ಇರೋದು. Windows ಇದನ್ನೇ sell sell property. ಮಾಡೋಣ. 10. Shipyard. Selling price 100. Sell. ಶಿಪ್ ಯಾರ್ಡ್ನ ಸೆಲ್ ಮಾಡೋಣ. ಸೆಲ್ ಮಾಡಿ Sell property worth 12. ಇನ್ನೊಂದು ಸೆಲ್ ಮಾಡ್ಬೇಕು ಸ್ನೇಹಿತರೆ, ಇನ್ನೂ ಕಡಿಮೆ ಇದೆ. 192 ಕಡಿಮೆ ಇತ್ತಲ್ಲ, ಈಗ 180 ತೀರಿಸಿದೆ, ಇನ್ನೂ 12 ರೂಪಾಯಿ ಕಡಿಮೆ ಬೀಳ್ತಾ ಇದೆ. ಸೊ Sell. 3. Subway. Selling price 340. Rent 170. ಇದನ್ನೇ ಸೆಲ್ ಮಾಡಬೇಕು, ಬೇರೆ Sell. ಆಪ್ಷನ್ ಇಲ್ಲ. Sold Subway. Dice games. Gated Singh paid 195 rupees to Arvind ARGP. ಅಯ್ಯಪ್ಪ, ಒಂದೇ ಸಲ 195 ರೂಪಾಯಿ ಕೊಟ್ಟೆ ಅವ್ರಿಗೆ ನಾನು ರೆಂಟು. KSB got 6. KSB. Move to 5. Shopping mall. ಶಾಪಿಂಗ್ ಮಾಲ್ಗೆ ಅರವಿಂದ್ ಅವ್ರಿಗೆ ರೆಂಟ್ ಕೊಡೋದಕ್ಕೆ ಮತ್ತೆ ಕಾವ್ಯದು ಏನೋ ಒಂದು ಸೇಲ್ ಮಾಡ್ಬೇಕು ಅನ್ಸುತ್ತೆ. ಈಗ ಹುಡುಕ್ತಾರೆ ಏನು ಸೇಲ್ ಮಾಡೋದು ಅಂತ. ಖಂಡಿತ ಅಷ್ಟರಲ್ಲಿ ಅರವಿಂದ್ ಅವ್ರನ್ನ ನೋಡೋಣ ಎಷ್ಟಾಗಿದೆ. 30. Stop 27 minutes. KSB. Aravind ARGP. Cash 588. Assets 1840. Total 2428. Sold factory. KSB paid 330 rupees to Arvind ARGP. ಒಂದೇ ಸಲ 330 ರೂಪಾಯಿ ರೆಂಟು. Arvind ARGP's turn. ಸೊ Arvind ARGP got 4. Arvind ARGP. Move to 1. Apartment. Arvind ARGP paid 220 rupees to Gated Singh. ಅಪ್ಪ, ಈಗ ಅಂತೂ ಇಂತೂ Yours 220 turn. ಬಂತು Roll a dice. ರೆಂಟು. ಅದು ಎಷ್ಟು ಯೂಸ್ ಆಗುತ್ತೋ ಗೊತ್ತಿಲ್ಲ. Roll a dice. You got 4. Gated Singh. Move to 4. Water supply. Gated Singh paid 65 rupees to Arvind ARGP. ಮತ್ತೆ ಅರವಿಂದ್ ಅವ್ರಿಗೇನೆ ರೆಂಟು 65 KSB's turn. ಆಯಿತು. KSB got 4. KSB. Move to 9. School. ಅಪ್ಗ್ರೇಡೆಡ್ school. ಸ್ಕೂಲ್. ಅಪ್ಗ್ರೇಡ್ ಅವ್ರ ಜಾಗಕ್ಕೆ ಅವರೇ ಹೋಗಿ Arvind upgrade ARGP's ಮಾಡ್ತಾರೆ. turn. ಅರವಿಂದ್ ಅವ್ರು ನೆಕ್ಸ್ಟ್ ಸ್ಕೂಲ್ ಹತ್ರ ಹೋಗ್ಬೇಕೀಗ. Arvind ARGP got 3. ಈಗಲೇ ಹೋಗಕ್ಕಾಗಲ್ಲ. Arvind ARGP. Move to 4. Water supply. Upgraded water supply. ಓಕೆ, Yours turn. Roll a dice. ಒಂದು ಸಲ ನೋಡಿದೆ ಈಗ. Send Gatic Singh 4. KSB 9. Aravind Gatic Singh. Cash 483. Assets 220. Total 703. 703 ಮಾತ್ರ ಇದೆ ನನ್ನ ಹತ್ರ. ಅದೇ 40. ರೀತಿ Stop 28 minutes. KSB. Cash 133. Assets 560. Total 693. Window dice ಕಾವ್ಯ games. ಹತ್ರ ಅಂತೂ ಬರೀ 693 ಇದೆ. ಅರವಿಂದ್ ಅವರು Aravind ARGP. Cash 763. Assets 1840. Total 2603. ಯಪ್ಪ 2603 ಟೋಟಲ್ ಅಸೆಟ್ಸ್ ಇದೆ. ಅದು ಕ್ಯಾಶ್ 800 ಇದೆ. ಪಕ್ಕ ಇನ್ನೂ Roll a dice. ಎಲ್ಲ ಪರ್ಚೇಸ್ You got ಮಾಡಿ 3. ಇವತ್ತು. Gated Singh. Move to 7. Seaway. 7. Seaway price 340. Purchase at 340. ಓಕೆ, ಸಿವೆ ಪರ್ಚೇಸ್ ಮಾಡೋಣ. ಅಂತೂ ಒಂದು ಪರ್ಚೇಸ್ ಮಾಡೋಕ್ಕೆ ಸಿಕ್ತಪ್ಪ. Gated Singh purchased Dice Seaway. games. ನನ್ನ ಹತ್ರ 400 ಏನೋ ಕ್ಯಾಶ್ ಇತ್ತಲ್ಲ, ಹಂಗಾಗಿ ಇದು ಪರ್ಚೇಸ್ ಮಾಡೋಕ್ಕೆ ನನಗೆ ಅವಕಾಶ KSB's ಸಿಕ್ತು. turn. KSB got 5. KSB. Move to 14. Hotel. KSB paid 90 rupees to Arvind ARGP. ಅರವಿಂದ್ ಇನ್ನಷ್ಟು Arvind ರಿಚ್ ಆದ್ರು ARGP's turn. ಅರವಿಂದು. ಮತ್ತೆ 90 ರೂಪಾಯಿ ಬಂತು. Arvind ARGP got 3. Arvind ARGP. Move to 7. Seaway. Arvind ARGP paid 85 rupees to Gated Singh. ಹಾಂ, ನನಗೆ ಅರವಿಂದ್ ಅವ್ರು ಪೇ ಮಾಡೋರಪ್ಪ. Yours turn. Roll a dice. ಸ್ವಲ್ಪ ಹಿಂಗೆ ಏನಾದರೂ ಹಣೆ ಬರ ಚೇಂಜ್ ಆಗುತ್ತಾ ನೋಡೋಣ. ಕಷ್ಟ ಇದೆ. You got 1. Gated Singh. Move to 8. Fuel station. Sell property worth 32. ಓಹ್, ಮತ್ತೆ Call. 32 8 missed ರುಪೀಸ್ voice calls. ಕಡಿಮೆ ಬಂದಿದೆ. Karnataka. Sell. ಯಾವ್ದು ಸೆಲ್ ಮಾಡೋಣ? 1. Apartment. Selling price 220. Rent 275. ಈ ಅಪಾರ್ಟ್ಮೆಂಟ್ ರೆಂಟ್ ನೋಡಿ ನನ್ನದು ಹೆಂಗೆ ಪ್ರೈಸೇ 220 ಇದೆ, ರೆಂಟೇ 275 ಆಗಿಬಿಟ್ಟಿದೆ. ಅದು ಎಲ್ಲ ಸುತ್ತುವರೆದು Sell 7. Seaway. Selling price 340. Rent 170. ಇದನ್ನೇ
ಸೆಲ್ ಮಾಡ್ಬೇಕು ನಾನು. ಇರೋದೇ ಇದೆರಡು ನನ್ನ ಹತ್ರ ನೋಡಿ. Sell. Stop. Sell. Oh, Windows ಇದೆರಡೇ sell ಇರೋದು. property. Work 7. Sell. ಇದನ್ನೇ ಸೆಲ್ ಮಾಡೋಣ. Sold Seaway. Dice games. Phoenix Sync K 260 rupees to Arvind ARGP. ಈಗ ತಾನೇ ಪರ್ಚೇಸ್ ಮಾಡಿದ್ದೆ, KSB's turn. ಈಗಲೇ ಹೋಯ್ತದು ಸೀವೆ. KSB got 1. ಅಪಾರ್ಟ್ಮೆಂಟ್ ಒಂದೇ ಉಳಿಸ್ತಾ ಇದೆ ನಾನು. KSB moved to 15. Airlines. Upgraded airlines. ದಯವಿಟ್ಟು ಎಲ್ಲ ಒಂದಕ್ಕೆ ಬಂದು ಚೂರು ಹೆಲ್ಪ್ ಮಾಡಿ ನನಗೆ. Arvind ARGP's turn. ನೆಕ್ಸ್ಟ್ ಕಾವ್ಯ 2 ಬೀಳಬೇಕು ಒಂದಕ್ಕೆ ಬರಬೇಕು ಅಂದರೆ. Arvind ARGP got 2. Arvind ARGP moved to 9. School. Arvind ARGP paid 275 rupees to KSB. ಹಾಂ, Yours turn. Roll a dice. ಈಗ ಚೂರು ಕೊಟ್ಟರು. Roll a dice. You got 4. Gainix Singh moved to 12. Electricity. Gainix Singh paid 195 rupees to Arvind ARGP. ಅಯ್ಯೋ, ಮತ್ತೆ KSB's turn. ಕಾವ್ಯ ಅವ್ರು ಕಿತ್ಕೊಂಡಿದ್ನ ನನ್ನ ಹತ್ರ ಕಿತ್ಕೊಂಡ್ರು ಅರವಿಂದ್ ಅವರು. ಇದು ಯಾವ ನ್ಯಾಯ? KSB got 6. KSB moved to 5. Shopping mall. ಅವ್ರ ಕೋಪ ನನ್ನ ಮೇಲೆ ತೀರಿಸ್ತಾರೆ ಅರವಿಂದ್ ಅವರು. ಕಾವ್ಯಗೆ 2 ಬಿದ್ದಿದ್ರೆ ನಾನು ಒನ್ ಹತ್ರ ಬಂದು ಸರಿಯಾಗಿ 275 + 55 ಅನಿಸುತ್ತೆ, ಅಷ್ಟು 300 ಚಿಲ್ಲರೆ ನನಗೆ ಕ್ಯಾಶ್ ಕೊಡ್ತಾಯಿದ್ರು ರೆಂಟು. ಆದರೆ 2 Sold ಬಿದ್ದಿಲ್ಲ. school. KSB paid 385 rupees to Arvind ARGP. ಅರವಿಂದ್ ಅವರು 385 ರೂಪಾಯಿ ರೆಂಟು ಸ್ಕೂಲಿಗೆ ಒಂದೇ ಸಲ. Arvind ARGP got 5. ಸಾರಿ, ಸ್ಕೂಲ್ಗಲ್ಲ, ಸ್ಕೂಲ್ ಸೆಲ್ Arvind ಮಾಡಿದ್ದು ARGP ಕಾವ್ಯ. moved to 14. Hotel. Upgraded hotel. ಹ್ಞೂ, Yours turn. Roll a dice. Roll a dice. ನೋಡೋಣ. You got 4. Gainix Singh moved to 0. Telecom. Sell property worth 147. ಓಕೆ, ಮತ್ತೆ 147 ರೂಪೀಸ್ ಕಡಿಮೆ ಬೀಳ್ತಾ ಇದೆ. Sell. ಈಗ ಇರೋದೇ ಒಂದು ಪ್ರಾಪರ್ಟಿ, ಅಪಾರ್ಟ್ಮೆಂಟ್ ಒಂದೇ ನಾನು ಉಳಿಸ್ತಾ ಇದ್ದಿದ್ದು. 1. Apartment. Selling price 220. Rent 275. ಇದನ್ನ ಸೆಲ್ ಮಾಡಲೇಬೇಕಾಗುತ್ತೆ, ಅನಿವಾರ್ಯ. Sell. ಸೆಲ್ ಮಾಡೋಣ. Sold apartment. Dice games. Gainix Singh paid 260 rupees to Arvind ARGP. ನೋಡಿ ನನ್ನ ಹತ್ರ ಈಗ Gaddis Singh KSB's 0. turn. KSB 5. Aravind A. Gaddis Singh. Cash 73. Assets 0. Total 73. ಬರೀ 73 ರೂಪಾಯಿ ಕ್ಯಾಶ್ ಇದೆ ನನ್ನ ಹತ್ರ, ಏನು ಅಸೆಟ್ಸ್ ಇಲ್ಲ, ಏನಿಲ್ಲ. ಹಾಗಾಗಿ ಪಾಪರ ಹತ್ರ ಹೋಗ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಯಾವ್ದಾದ್ರು ಒಂದು ಕಡೆ ಹೋದರೆ, ಬಾಡಿಗೆ ಕೊಡೋಕೆ ಹೋದರೆ ನಾನು ಪಕ್ಕ KSB ಪಾಪರೆ. moved to 9. School. Arvind ARGP's turn. ನಾನು ರೆಂಟ್ ಬರುತ್ತೆ ಅಂದ್ಕೊಳ್ಳೋಕ್ಕೆ ನನ್ನ ಹತ್ರ ಯಾವುದು ಅಸೆಟ್ಸೇ ಇಲ್ಲ ಈಗ. ಹಾಗಾಗಿ ನನಗೆ ರೆಂಟ್ ಬರೋದಂತೂ Arvind ARGP got 2. ನಿಂತೋಯ್ತಿನ್ನ ರೆಂಟ್ Arvind ಬರೋದು. ARGP moved to 0. Telecom. Upgraded telecom. Yours turn. Roll a 58 dice. seconds. Roll a dice. Button. ಈ ರೋಲ್ ಮಾಡಿದ ತಕ್ಷಣ ಪಾಪರ್ ಆಗೋ ಸಾಧ್ಯತೆ You got 2. Gainix Singh moved to 2. Factory. ಇಲ್ಲ. KSB's turn. ಫ್ಯಾಕ್ಟ್ರಿನ ಯಾರು ಪರ್ಚೇಸ್ ಮಾಡಿರಲಿಲ್ಲ, ಹಂಗಾಗಿ ಉಳ್ಕೊಂಡಿದ್ದೀನಿ ಅಷ್ಟೇ. KSB got 5. ಸುಮ್ಮನೆ ಫಾರ್ಮಾಲಿಟಿ ನಾನು ಇರೋದು KSB ಗೇಮಲ್ಲಿ, moved to 14. Hotel. ಇನ್ನೇನು ಇಲ್ಲ ಈ ಆಟದಲ್ಲಿ ನನಗೆ. Sold airlines. KSB paid 180 rupees to Arvind ARGP. ಎಲ್ಲ ಅರವಿಂದ್ ಅವ್ರು ಕಿತ್ಕೊಂಡು ಹೋಗ್ತಾ Arvind ಇದ್ದಾರೆ. ARGP's turn. Arvind ARGP got 5. Arvind ARGP moved to 5. Shopping mall. Upgraded shopping mall. ಅವ್ರದ್ದು ಅವ್ರು ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ, Yours ಬೇರೆ turn. ಹತ್ರ Roll a dice. ಕಿತ್ಕೊತಾ ಇದ್ದಾರೆ ಅಷ್ಟೇ. You got 4. Gainix Singh moved to 6. Garage. You're bankrupt. ಯುವರ್ ಬ್ಯಾಂಕ್ ಕಾರ್ಡ್ ನೋಡಿ. You're bankrupt. All your properties are liquidated. Yet your KSB's balance is turn. too low to play further. You're bankrupt. All your properties are liquidated. Yet your KSB balance got is too 2. low to play further. KSB moved to 0. Telecom. KSB went bankrupt. ಇಬ್ಬರು ಬ್ಯಾಂಕ್ರಪ್ಟ್ ಆದ್ವಿ ಸ್ನೇಹಿತರೆ, ನಾನು Match ಕಾವ್ಯ completed. ಅಷ್ಟೇ. ಸೊ ನೀವು ಮುಂದೆ ಆಡೋದಕ್ಕೆ ಲೋ ಬ್ಯಾಲೆನ್ಸ್ ಇದೆ ನಿಮ್ಮ ಹತ್ರ ಅಂತ ಹೇಳಿ ಗೇಮ್ ಮುಗೀತು ಅಷ್ಟೇ. ಅರವಿಂದ್ ಅವರು ವಿನ್ ಆದರು, ಕಾವ್ಯ ಸೆಕೆಂಡು, ನಾನು ಥರ್ಡು. ನೋಡಿ ಇಲ್ಲಿ. Back to home. Match successfully completed. Match completed. ಓಕೆ, Match back to home. ಬ್ಯಾಕ್ ಟು ಹೋಮ್ ಕೊಟ್ಟರೆ Dice games. ಇಲ್ಲಿ ರಿಸಲ್ಟ್ ಬರುತ್ತೆ ನೋಡಿ. Winners list. Rank. Player name. Rank 1. Aravind ARGP. ಅರವಿಂದು, Rank 2. KSB. ಕಾವ್ಯ, Rank 3. Gaddis Singh. ನಾನು ರ್ಯಾಂಕ್ 3. KM Labs. Share to friends. ಅಷ್ಟೇ ಸ್ನೇಹಿತರೆ, ಗೇಮು ಮುಗೀತು. ಫಸ್ಟು ನಾನು ಬ್ಯಾಂಕ್ರಪ್ಟ್ ಆದೆ, ನೆಕ್ಸ್ಟು ಕಾವ್ಯ ಬ್ಯಾಂಕ್ರಪ್ಟ್ ಆದರು. ಅದಾದಮೇಲೆ ಅಷ್ಟೇ, ಅಲ್ಲಿಯೇ ಗೇಮ್ ಮುಗೀತು. ಯಾಕಂದ್ರೆ 3 ಜನ ಇದ್ದಿದ್ದು. ಅರವಿಂದ್ ಅವರು ಬ್ಯಾಂಕ್ರಪ್ಟ್ ಆಗಲಿಲ್ಲ, ಎಲ್ಲರ ಹತ್ರ ಕಿತ್ಕೊಂಡು ಅವರೇ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ ಸಕ್ಸಸ್ಫುಲಿ. ಓಕೆ, ಸೊ ಈ ಗೇಮ್ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ವೀಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ವೀಡಿಯೋನ ಲೈಕ್ ಮಾಡಿ, ಗೇಮ್ ಆಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.